कुंज बिहारी जय गोपी जनवल्लभ Hare
वासुदेवाय ओम भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायणं नमस्कृत्यं नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयामुदीरयेत् शृण्वतां स्वकतः कृष्ण पुण्यश्रवणकीर्तनः हृदयन्तस्तु अभद्राणि विदुर्नोति सुहृत्सतः नष्टप्रायेषु अभद्रेषु नित्यं भागवतसेवया भगवतीरुत्तमश्लोके भक्तिर्भवति नैष्टकी तदा रजस्तमो भाव कामलोभादयश्च ये चेत एतर अनार्विद्धं स्थितं सत्त्वे प्रसीदति एवं प्रसन्नमनसो भगवद्भक्तियोगतः भगवत्तत्त्वविज्ञानं मुक्तसङ्गस्य जायते विद्यते हृदयग्रन्थि छिद्यन्ते सर्वसंशया क्षीयन्ते चास्य कर्माणि द्रष्ट एवात्मनीश्वरे. ಹರೇ ಕೃಷ್ಣ. ಶ್ರೀಮದ್ಭಾಗವತಂ 1ನೇ ಸ್ಕಂದ 14ನೇ ಅಧ್ಯಾಯ 3ನೇ ಶ್ಲೋಕ. ಕಾಲಸ್ಯ ಚ ಗತಿಂ ರೌದ್ರಾಂ ವಿಪರ್ಯಸ್ತ ಋತು ಧರ್ಮಿಣಃ ಪಾಪೀಯಸೀಂ ನೃಣಾಂ ಸ್ವಾರ್ಥಾಂ ಕ್ರೋಧ ಲೋಭ ಅನೃತ ಆತ್ಮಾನಂ ಕಾಲಸ್ಯ ಚ ಗತಿಂ ರೌದ್ರಾಂ ವಿಪರ್ಯಸ್ತ ಋತು ಧರ್ಮಿಣಃ ಪಾಪೀಯಸೀಂ ನೃಣಾಂ ವಾರ್ತಾಂ ಕ್ರೋಧಲೋಭಾನೃತಾತ್ಮನಾಂ ಕಾಲಸ್ಯ ಚ ಗತಿಂ ರೌದ್ರಾಂ ವಿಪರ್ಯಸ್ತತ್ತು ಧರ್ಮಿಣಃ ಪಾಪೀಯಸೀಂ ನೃಣಾಂ ವಾರ್ತಾಂ ಕ್ರೋಧಲೋಭಾನೃತಾತ್ಮನಾಂ. ಪ್ರಭುಗಳು ಯಾರಾದರೂ ಹೇಳ್ಬೋದಾ? ಕಾಲಸ್ಯ ಚ ಗತಿಂ ರೌದ್ರಾಂ ವಿಪರ್ಯಸ್ತ ಋತು ಧರ್ಮಿಣಃ ಪಾಪೀಯಸೀಂ ನೃಣಾಂ ವಾರ್ತಾಂ ಕ್ರೋಧಲೋಭಾನೃತಾತ್ಮನಾಂ. ಕಾಲಸ್ಯ ಚ ಗತಿಂ ರೌದ್ರಾಂ ವಿಪರ್ಯಸ್ತಾರ್ತು ಋತುಧರ್ಮಿಣಃ ಪಾಪೀಯಸೀಂ ನೃಣಾಂ ವಾರ್ತಾಂ ಕ್ರೋಧಲೋಭಾನೃತಾತ್ಮನಾಂ. ಮಾತಾಜಿ ಹೇಳ್ಬೋದಾ? ಮುಂದಕ್ಕೆ. ಕಾಲಸ್ಯ ಚ ಗತಿಂ ರೌದ್ರಾಂ ವಿಪರ್ಯಸ್ತ ಋತುಧರ್ಮಿಣಃ ಪಾಪೀಯಸೀಂ ನೃಣಾಂ ವಾರ್ತಾಂ ಕ್ರೋಧಲೋಭಾನೃತಾತ್ಮನಾಂ. ಕಾಲಸ್ಯ ಚ ಗತಿಂ ರೌದ್ರಂ ವಿಪರ್ಯಸ್ತು ಋತುಧರ್ಮಿಣಃ ಪಾಪೀಯಸೀಂ ನೃಣಾಂ ವಾರ್ತಾಂ ಕ್ರೋಧಲೋಭಾನೃತಾತ್ಮನ. ಅನುವಾದ, ಭಾವಾರ್ಥ.
ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಪದಪದಾರ್ಥ ಕಾಲಸ್ಯ ಶಾಶ್ವತ ಕಾಲದ ಛ ಕೂಡ ಗತಿಂ ದಿಕ್ಕನ್ನು ರೌದ್ರಾಂ ಭಯಂಕರವಾದ ವಿಪರ್ಯಸ್ತ ತಿರುವುಮುರುವಾದ ಋತುಗಳ ಧರ್ಮಿಣಃ ನಿಯಮಗಳನ್ನು ಪಾಪೇಯಸೀಂ ಪಾಪಪೂರ್ಣ ನೃಣಾಂ ಮಾನವರ ವಾರ್ಥಾಂ ಜೀವನ ಮಾರ್ಗವನ್ನು ಕ್ರೋಧ ಕೋಪ ಲೋಭ ದುರಾಸೆ ಅನೃತ ಸುಳ್ಳು ಆತ್ಮನಾಂ ಉಳ್ಳ ಜನರನ್ನು. ಅನುವಾದ: ಒಂದೇ ರೀತಿಯಾಗಿದ್ದ ಕಾಲದ ಗತಿಯು ಬದಲಾವಣೆಯಾದದ್ದು ಬಹಳ ಭೀಕರ ಎಂದು ಅವನಿಗನ್ನಿಸಿತು. ಋತುಚಲನೆಯ ಕ್ರಮದಲ್ಲಿ ತುಂಬ ಏರಿಳಿತವಾಗಿತ್ತು. ಜನಸಾಮಾನ್ಯರು ತುಂಬ ಲೋಭಿಗಳು, ಕೋಪಿಷ್ಠರು, ವಂಚಕರು ಆಗತೊಡಗಿದರು. ಜೀವನೋಪಾಯಕ್ಕಾಗಿ ಸಲ್ಲದ ಮಾರ್ಗಗಳನ್ನು ಅನುಸರಿಸತೊಡಗಿದ್ದರು. ಇದನ್ನು ಯುಧಿಷ್ಠಿರನು ಗಮನಿಸಿದನು. ಒಂದೇ ರೀತಿಯಾಗಿದ್ದ ಕಾಲದ ಗತಿಯು ಬದಲಾವಣೆಯಾದದ್ದು ಬಹಳ ಭೀಕರ ಎಂದು ಅವನಿಗನ್ನಿಸಿತು. ಋತುಚಲನೆಯ ಕ್ರಮದಲ್ಲಿ ತುಂಬ ಏರಿಳಿತವಾಗಿತ್ತು. ಜನಸಾಮಾನ್ಯರು ತುಂಬ ಲೋಭಿಗಳು, ಕೋಪಿಷ್ಠರು, ವಂಚಕರು ಆಗತೊಡಗಿದ್ದರು. ಜೀವನೋಪಾಯಕ್ಕಾಗಿ ಸಲ್ಲದ ಮಾರ್ಗಗಳನ್ನು ಅನುಸರಿಸತೊಡಗಿದ್ದರು. ಇದನ್ನು ಯುಧಿಷ್ಠಿರನು ಗಮನಿಸಿದನು. ಭಾವಾರ್ಥ: ಒಂದು ನಾಗರಿಕತೆಯು ದೇವೋತ್ತಮ ಪರಮಪುರುಷನೊಂದಿಗೆ ಪ್ರೇಮ ಸಂಬಂಧವನ್ನು ಕಡಿದುಕೊಂಡಾಗ ಋತುಧರ್ಮದಲ್ಲಿ ಬದಲಾವಣೆಯಾಗುತ್ತದೆ. ಕೆಟ್ಟ ಜೀವನೋಪಾಯನಗಳ ಅವಲಂಬನೆ ನಡೆಯುತ್ತದೆ. ಲೋಭ, ಕ್ರೋಧ, ವಂಚನೆಗಳು ಅತಿಯಾಗುತ್ತವೆ. ಋತುಧರ್ಮದಲ್ಲಿ ಬದಲಾಗುತ್ತದೆ ಎಂದರೆ ಒಂದು ಋತುವಿನ ಲಕ್ಷಣಗಳು ಮತ್ತೊಂದು ಋತುವಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ಉದಾಹರಣೆಗೆ, ವರ್ಷ ಋತುವಿನಲ್ಲಿ ಕಾಣಬೇಕಾದ ಲಕ್ಷಣಗಳು ಶರತ್ ಋತುವಿನಲ್ಲಿ ಕಾಣಿಸುತ್ತವೆ. ಹೂವು, ಹಣ್ಣುಗಳು ಸಹಜವಾಗಿ ಬಿಡಬೇಕಾದ ಕಾಲದಲ್ಲಿ ಬಿಡದೆ ಬೇರೊಂದು ಕಾಲದಲ್ಲಿ ಬಿಡುತ್ತವೆ. ನಾಸ್ತಿಕನು ಖಂಡಿತವಾಗಿಯೂ ಲೋಭಿಯೂ, ಕೋಪಿಷ್ಠನೂ, ವಂಚಕನೂ ಆಗಿರುತ್ತಾನೆ. ಅವನು ಕೆಟ್ಟದ್ದೋ ಒಳ್ಳೆಯದೋ ಯಾವುದೋ ಒಂದು ರೀತಿಯಿಂದ ಬದುಕುತ್ತಾನೆ. ಯುಧಿಷ್ಠಿರ ಮಹಾರಾಜ ಆಳುತ್ತಿದ್ದಾಗ ಈ ಅವಲಕ್ಷಣಗಳು ಒಂದೂ ಕಾಣಿಸಿಕೊಂಡಿರಲಿಲ್ಲ. ತನ್ನ ಸಾಮ್ರಾಜ್ಯದ ದೈವೀ ವಾತಾವರಣದಲ್ಲಿ ಈಗ ಕಾಣಿಸಿಕೊಳ್ಳತೊಡಗಿರುವ ಸ್ವಲ್ಪ ಬದಲಾವಣೆ ಕಂಡು ಅವನಿಗೆ ಆಶ್ಚರ್ಯವಾಯಿತು. ಕೂಡಲೇ ಕೃಷ್ಣನೇನಾದರೂ ಕಣ್ಮರೆಯಾದನೆ ಎಂಬ ಸಂಶಯ ಅವನಲ್ಲಿ ಹುಟ್ಟಿತು. ಕೆಟ್ಟ ಜೀವನೋಪಾಯದ ಅವಲಂಬನೆ ಎಂದರೆ ವ್ಯಕ್ತಿಯು ತನ್ನ ವೃತ್ತಿಧರ್ಮವನ್ನೇ ಬದಲಾಯಿಸಿಕೊಳ್ಳುವುದು. ಪ್ರತಿಯೊಬ್ಬನಿಗೂ ಎಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಲ್ಲರಿಗೂ ಕೆಲವು ಕರ್ತವ್ಯಗಳನ್ನು ವಿಧಿಸಲಾಗಿದೆ. ತನಗೆ ವಿಧಿಸಲಾದ ವೃತ್ತಿಯನ್ನು ಬಿಟ್ಟು ಬೇರೆಯವದನ್ನು ತನ್ನದೆಂದು ಘೋಷಿಸುವವನು ಸಲ್ಲದ ಅನುಚಿತ ಕೆಲಸವನ್ನು ಮಾಡಿದವನಾಗುತ್ತಾನೆ. ಜೀವನದಲ್ಲಿ ಉನ್ನತ ಧ್ಯೇಯಗಳೇ ಇಲ್ಲದಾಗ ಮತ್ತು ಈ ಲೋಕ ಜೀವನದ ಕೆಲವು ವರ್ಷಗಳೇ ಸರ್ವಸ್ವ ಎಂದು ತಿಳಿದಾಗ ಮನುಷ್ಯ ಐಶ್ವರ್ಯ, ಅಧಿಕಾರಿಗಳಿಗೆ ಅತಿಯಾಗಿ ಜೋತು ಬೀಳುತ್ತಾನೆ. ಮಾನವ ಸಮಾಜದ ಈ ದೋಷಗಳಿಗೆಲ್ಲ ಅಜ್ಞಾನವೇ ಮೂಲ ಕಾರಣ. ಈ ಅಜ್ಞಾನದ ನಿವಾರಣೆಗೆಂದೇ ವಿಶೇಷವಾಗಿ ಈ ಕೆಟ್ಟ ಕಾಲದಲ್ಲಿ ಶ್ರೀಮದ್ ಭಾಗವತದ ರೂಪವಾಗಿ ಬೆಳಕು ಬೀರುವ ಶಕ್ತಿಶಾಲಿ ಸೂರ್ಯನಿದ್ದಾನೆ. ಓಂ ಅಜ್ಞಾನತಿವಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ನಮಾಯೋಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೀ ದೇವೇ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಭಾನುವಾರದ ಬೆಳಗಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಗವತಂ ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ.
ಇವತ್ತು ನಾವು ಶ್ರೀಮದ್ ಭಾಗವತಂ 1ನೇ ಸ್ಕಂದ 14ನೇ ಅಧ್ಯಾಯ 3ನೇ ಶ್ಲೋಕದ ತಿಳುವಳಿಕೆ ಪಡಿತಾ ಇದ್ದೀವಿ. ಸೊ ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಕಾಲ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಮತ್ತು ಋತುಚಲನೆಯ ಕ್ರಮದಲ್ಲಿ ಏನು ಏರಿಳಿತ ಆಗ್ತಾ ಇದೆ, ಜನಸಾಮಾನ್ಯರು ಯಾವ ರೀತಿ ಅವರು ಅಧರ್ಮಿಷ್ಠರಾಗ್ತಾ ಇದ್ದಾರೆ, ಇದೆಲ್ಲವನ್ನ ಯುಧಿಷ್ಠಿರ ಮಹಾರಾಜ್ ಗಮನಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ರೆ, ಸೊ ಮೊದಲನೇ ಶ್ಲೋಕದಲ್ಲಿ ನಮಗೆ ತಿಳುವಳಿಕೆ ಬರುತ್ತೆ, ಭಗವಂತ ಏನು ಮಾಡ್ತಿದ್ದಾರೆ, ಅವರು ದ್ವಾರಕಾ ನಗರಿಗೆ ಅಂದರೆ ಹಸ್ತಿನಾಪುರದಲ್ಲಿ ಎಲ್ಲ ಯುದ್ಧ ಎಲ್ಲ ಆದಮೇಲೆ, ಮಹಾಭಾರತದ್ದು ಯುದ್ಧ ಎಲ್ಲ ಮುಗಿದ ಮೇಲೆ ಯುಧಿಷ್ಠಿರ ಮಹಾರಾಜಿಗೆ ಪಟ್ಟವನ್ನು ಕಟ್ಟಿ ಅವ್ರು ಏನು ಮಾಡ್ತಾರೆ, ಅಲ್ಲೆಲ್ಲರೂ ಕ್ಷೇಮ ಅಂತ ತಿಳಿದ ಮೇಲೆ ಭಗವಂತ ಏನು ಮಾಡ್ತಾರೆ, ವಾಪಸ್ ಅವರು ದ್ವಾರಕಾ ನಗರಿಗೆ ಹೋಗ್ತಾರೆ. ಸೊ ಅವರು ದ್ವಾರಕಾ ನಗರಿಗೆ ಹೋದಾಗ ಅರ್ಜುನನಿಗೆ ಭಗವಂತನ ಬಿಟ್ಟಿರೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅರ್ಜುನ ಭಗವಂತನ ಪ್ರಿಯ ಸಖ ಆಗಿರ್ತಾರೆ. ಸೊ ಹಾಗಾಗಿ ಅವ್ರನ್ನ ಬಿಟ್ಟಿರೋದು ತುಂಬ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ದಿನ ಆದಮೇಲೆ ಅರ್ಜುನ ಏನು ಮಾಡ್ತಾರೆ, ಭಗವಂತನ ನೋಡೋದಕ್ಕೆ ಅವರು ಸಹ ದ್ವಾರಕೆಗೆ ವಾಪಸ್ ಹೋಗ್ತಾರೆ. ಸೊ ದ್ವಾರಕೆಗೆ ಹೋಗದ ಅರ್ಜುನ 6 ತಿಂಗಳಾದ್ರೂ ವಾಪಸ್ ಅವರು ಬರೋದೇ ಇಲ್ಲ. ಸೊ ಯುಧಿಷ್ಠಿರ ಮಹಾರಾಜು ಕಾಯ್ತಾ ಇದ್ದಾರೆ, ಅರ್ಜುನ ಭಗವಂತನ ನೋಡ್ಕೊಂಡು ಬಂದ್ರ, ಅಲ್ಲಿ ಏನಾಯಿತು, ಏನು ವಿಚಾರ, ಎಲ್ಲ ಕ್ಷೇಮ ಇದ್ದಾರಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಯುಧಿಷ್ಠಿರ ಮಹಾರಾಜ್ ಕಾಯ್ತಾ ಇದ್ದಾರೆ. ಆದರೆ 6 ತಿಂಗಳುಗಳು ಕೆಲವಾರು ತಿಂಗಳುಗಳು ಕಳೆದ್ರೂ ಸಹ ಅರ್ಜುನ ಏನು ಮಾಡಲಿಲ್ಲ, ವಾಪಸ್ಸು ಬರಲಿಲ್ಲ. ಸೊ ಹಾಗಾಗಿ ಯುಧಿಷ್ಠಿರ ಮಹಾರಾಜ್ಗೆ ಏನಾಗ್ತಾ ಇದೆ ಅಂದರೆ, ಅವರಿಗೆ ಅವರ ರಾಜ್ಯದಲ್ಲಿ, ಅವರ ದೇಶದಲ್ಲಿ ವ್ಯತ್ಯಾಸ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಯಾಕೆ ಕಾಣಿಸ್ತಾ ಇದೆ ಅಂದರೆ, ಯುಧಿಷ್ಠಿರ ಮಹಾರಾಜು ಅವರು ಏನಾಗಿದ್ರು ಅಂದರೆ ಧರ್ಮಿಷ್ಠರಾಗಿದ್ದರು, ಮತ್ತು ರಾಜ ಋಷಿ ಆಗಿದ್ದರು, ಮತ್ತು ಅವರು ಭಗವಂತನ ಭಕ್ತ ಆಗಿದ್ರು, ಭಗವಂತನ ಶ್ರೇಷ್ಠ ಭಕ್ತ ಆಗಿದ್ರು. ಅದಕ್ಕೆ ಇದೇ 1ನೇ ಸ್ಕಂದ 12ನೇ ಅಧ್ಯಾಯದಲ್ಲಿ ಏನಪ್ಪ ತಿಳುವಳಿಕೆ ಕೊಡ್ತಾರೆ ಅಂದರೆ, ಯುಧಿಷ್ಠಿರ್ ಮಹಾರಾಜು ಆಳ್ವಿಕೆ ಮಾಡ್ತಿದ್ರಲ್ವಾ, ಆಳ್ವಿಕೆ ಮಾಡ್ತಿದ್ದಂಥ ಸಮಯದಲ್ಲಿ ದೇವತೆಗಳು ಸಹ ಅವರ ರಾಜ್ಯದಲ್ಲಿ ಇರೋದಕ್ಕೆ ಇಷ್ಟಪಡ್ತಿದ್ರಂತೆ. ಅಷ್ಟು ಅವರು ಧರ್ಮಿಷ್ಠರಾಗಿ ರಾಜ ಋಷಿಗಳಾಗಿ ಅವ್ರು ಏನು ಮಾಡ್ತಾಯಿದ್ರು, ಅವರು ಇಡೀ ಪೃಥ್ವಿಯನ್ನು ಆಳ್ತಾಯಿದ್ರು. ಮತ್ತು ಸಮಯಕ್ಕೆ ಯಾವ ಸಮಯಕ್ಕೆ ಮಳೆ ಆಗಬೇಕು, ಯಾವ ಸಮಯದಲ್ಲಿ ಬಿಸಿಲುಗಾಲ ಬರಬೇಕು, ಯಾವ ಸಮಯದಲ್ಲಿ ಬೆಳೆ ಬರಬೇಕು, ಪ್ರತಿಯೊಂದು ಸಹ ಸಮಯಕ್ಕೆ ಸರಿಯಾಗಿ ನಡೀತಾ ಇತ್ತು. ಯಾವುದೇ ರೀತಿ ಕುಂದು ಕೊರತೆಗಳು ಏನೂ ಇರಲಿಲ್ಲ ಯುಧಿಷ್ಠಿರ್ ಮಹಾರಾಜು ಪೃಥ್ವಿಯನ್ನು ಆಳ್ತಾ ಇದ್ದಂತಹ ಸಮಯದಲ್ಲಿ. ಸೊ ಆ ರೀತಿ ಯುಧಿಷ್ಠಿರ್ ಮಹಾರಾಜು ಏನಾಗಿದ್ರು, ಅವರು ತುಂಬಾ ಧರ್ಮಿಷ್ಠರಾಗಿದ್ದರು. ಸೊ ಅವರು ಧರ್ಮಿಷ್ಠರಾಗಿದ್ದರಿಂದ, ರಾಜ ಋಷಿಗಳಾಗಿದ್ದರಿಂದ, ಭಗವಂತನ ಭಕ್ತರಾಗಿದ್ದರಿಂದ ಅವರ ರಾಜ್ಯದಲ್ಲಿ ಎಲ್ಲ ಸುಭಿಕ್ಷವಾಗಿ ನಡ್ಕೊಂಡು ಹೋಗ್ತಿತ್ತು. ಆದರೆ ಈಗ ಏನಾಗ್ತಾ ಇದೆ, ಸ್ವಲ್ಪ ಏರುಪೇರಾಗ್ತಾ ಇದೆ. ಸೊ ಆ ಸ್ವಲ್ಪ ಏರುಪೇರಾಗ್ತಾ ಇರೋ ವಿಚಾರ ಯುಧಿಷ್ಠಿರ್ ಮಹಾರಾಜ್ ಗಮನಕ್ಕೆ ಬಂತು. ಅವರು ವಿಚಾರ ಮಾಡ್ತಿದ್ದಾರೆ, ಯಾಕೆ ಈ ಥರ ಆಯಿತು. ಆದರೆ ಈಗ ನಮ್ಮ ಏನು ಆಳ್ತಾ ಇರೋವಂಥವ್ರು ಇರ್ಬೋದು, ಹಿರಿಯರು ಇರ್ಬೋದು, ಮುಖಂಡರು ಇರ್ಬೋದು, ಈಗ ನಮ್ಮ ಪರಿಸ್ಥಿತಿ ತುಂಬಾ ಏನಾಗಿದೆ, ಹದಗೆಟ್ಟಿದೆ. ತುಂಬಾ ವಿಪರ್ಯಾಸಗಳು ನಡೀತಾ ಇರುತ್ತೆ, ಜನರದು ಭಾವನೆಗಳು ಬೇರೆ ಬೇರೆ ಇರುತ್ತೆ, ಮತ್ತು ಕಾಲದ ಗತಿಯಲ್ಲೂ ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ದೇಶದಲ್ಲಿ ಎಷ್ಟು ತೊಂದರೆಗಳು, ಅವಾಂತರಗಳು ಎಲ್ಲ ನಡೀತಾ ಇರುತ್ತೆ. ಆದರೆ ಯಾರು ಮುಖ್ಯಸ್ಥರಿದ್ದಾರೋ ಅವ್ರು ಏನು ಮಾಡ್ತಾ ಇಲ್ಲ, ಅದನ್ನು ತುಂಬ ಗಮನದಲ್ಲಿ ಇಟ್ಕೋತಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಅವರಿಗೆ ಏನು ಅನುಕೂಲ ಆಗಬೇಕು, ಅವರು ಯಾವ ರೀತಿ ಹಣ ಸಂಪಾದನೆ ಮಾಡ್ಕೊಳ್ಬೇಕು, ಅವ್ರದ್ದು ಸುಖವನ್ನು ಅವ್ರು ಯಾವ ರೀತಿ ನೋಡ್ಕೋಬೇಕು, ಇದರಲ್ಲೇ ಮುಳುಗೋಗಿರ್ತಾರೆ. ಮತ್ತು ಅವರ ಸ್ಥಾನಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇರ್ತಾರೆ, ಹೋರಾಟ ಮಾಡ್ತಾ ಇರ್ತಾರೆ. ನಮ್ಮ ಸ್ಥಾನವನ್ನು ನಾವು ನಿಲ್ಲಿಸ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಅವ್ರು ಯಾವಾಗಲೂ ಹೋರಾಟ ಮಾಡ್ತಿರ್ತಾರೆ ಹೊರತು ಅವರಿಗೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಜನರದು ಯಾವ ರೀತಿ ಪರಿಸ್ಥಿತಿ ಇದೆ, ಯಾವ ರೀತಿ ವಾತಾವರಣ ಇದೆ, ಇದೆಲ್ಲದ್ರ ಬಗ್ಗೆ ಅವ್ರಿಗೆ ಗಮನ ಇರೋದೇ ಇಲ್ಲ. ಸೊ ಅದಕ್ಕೆ ಈ ಎಲ್ಲ ಏನು ನಾವು ನೋಡ್ತಾ ಇದ್ದೀವಲ್ಲ, ಋತುಗಳಲ್ಲಿ ಬದಲಾವಣೆ ಆಗೋದು ಅಥವಾ ಜನರಲ್ಲಿ ಅಧರ್ಮ ಕಾಣಿಸೋದು, ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅಂತ ಶ್ರೀಲ ಪ್ರಭುಪಾದರು ಏನು ಮಾಡ್ತಾ ಇದ್ದಾರೆ ಅಂದರೆ, ಭಾವಾರ್ಥದ ಮೊದಲನೇ ಸಾಲಿನಲ್ಲೇ ಬರೀತಾ ಇದ್ದಾರೆ. ಏನು ಮೂಲ ಕಾರಣ ಏನಪ್ಪ ಅಂದರೆ, ದೇವೋತ್ತಮ ಪರಮ ಪುರುಷನೊಂದಿಗೆ ಪ್ರೇಮ ಸಂಬಂಧವನ್ನು ಕಡಿದುಕೊಂಡಾಗ. ಸೊ ಯಾವಾಗ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ಭಗವಂತನ ಜೊತೆ
ಅವರ ಸಂಬಂಧವನ್ನು ಮರೆತು ಬಿಡ್ತಾರೋ, ಭಗವಂತನ ಜೊತೆ ಅವ್ರ ಸಂಬಂಧವನ್ನು ಕಡಿದ್ಕೋತಾರೋ, ಆವಾಗ ಏನಾಗುತ್ತೆ, ಎಲ್ಲ ರೀತಿಯ ಅಶುಭಗಳು ಅಪಶಕುನಗಳು ಎಲ್ಲನೂ ಕಂಡು ಬರುತ್ತೆ. ಯಾಕೆಂದರೆ ದೇವೋತ್ತಮ ಪರಮಪುರುಷ ಅವರಿಂದನೇ ಪ್ರತಿಯೊಂದು ಬರ್ತಾ ಇರೋದು, ಅವರಿಂದನೇ ಪ್ರತಿಯೊಂದು ಇಲ್ಲಿ ನಿರ್ವಹಣೆ ಆಗ್ತಾ ಇರೋದು, ಎಲ್ಲವನ್ನ ಪಾಲನೆ ಮಾಡ್ತಾ ಇರೋದು ಸ್ವಯಂ ವಿಷ್ಣು ರೂಪದಲ್ಲಿ ಭಗವಂತನೇ ಪಾಲನೆ ಮಾಡ್ತಾ ಇದ್ದಾರೆ. ಅಂತಹ ಭಗವಂತನಿಗೆ ನಾವು ಹೇಗಿರಬೇಕು, ತುಂಬಾ ಕೃತಜ್ಞರಾಗಿರಬೇಕು, ಅವರ ಸೇವೆಯಲ್ಲಿ ತೊಡಗಿರಬೇಕು, ನಾವು ಭಗವಂತನ ಭಕ್ತರಾಗಿರಬೇಕು. ಅವಾಗ ಮಾತ್ರನೇ ಏನಾಗ್ಬೋದು, ನಾವು ಸುಭಿಕ್ಷವಾಗಿ ಯಾವುದೇ ತೊಂದರೆ ಇಲ್ದಿರ ಇರೋದಕ್ಕೆ ಸಾಧ್ಯ, ನಮ್ಮ ಮನಸ್ಸು ವಿಚಲಿತ ಆಗದಿರ ಇರೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಇಲ್ಲಿ ಏನು ಆ ಅಪಶಕುನಗಳೆಲ್ಲ ಹೇಳ್ತಿದಾರಲ್ಲ, ಆ ಅಪಶಕುನಗಳೆಲ್ಲ ಕಂಡು ಬರುತ್ತೆ. ಸೊ ಈ ಅಪಶಕುನಗಳನ್ನು ಯುಧಿಷ್ಠಿರ ಮಹಾರಾಜು ಏನು ಮಾಡ್ತಿದ್ದಾರೆ, ಅವರ ಆಳ್ವಿಕೆಯಲ್ಲಿ ಯಾವತ್ತೂ ಸಹ ಆಗಿಲ್ಲ. ಅವರು ಸಾವಿರಾರು ವರ್ಷ ಆಳ್ವಿಕೆ ಮಾಡ್ತಿದ್ದಾರೆ, ಅವರ ಆಳ್ವಿಕೆಯಲ್ಲಿ ಯಾವತ್ತೂ ಸಹ ಆಗಿಲ್ಲ. ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಅವರು ಆಳ್ವಿಕೆ ಮಾಡ್ತಾ ಇದ್ದಾರೆ. ಆದರೆ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಈಗ ಯಾಕೆ ಈ ಥರ ಆಗ್ತಾ ಇದೆ, ಈಗ ಯಾಕೆ ಈ ಥರ ಆಳ್ವಿಕೆಯಲ್ಲಿ ಅಂದರೆ ಜನರಲ್ಲಿ ಈ ಥರ ಕೆಟ್ಟ ವಿಚಾರಗಳು ಬರ್ತಾ ಇದೆ, ಅವರು ಕೆಟ್ಟ ರೀತಿಯಲ್ಲಿ ಯಾಕೆ ನಡ್ಕೋತಾ ಇದ್ದಾರೆ ಅಂತ ಹೇಳಿ ಯುಧಿಷ್ಠಿರ ಮಹಾರಾಜ ಏನು ಮಾಡ್ತಾ ಇದ್ದಾರೆ, ಅವರು ತುಂಬಾ ಅವರಿಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಅವರು ತುಂಬಾ ಎಲ್ಲರ ಬಗ್ಗೆ ಏನು ಮಾಡ್ತಾಯಿದ್ರು ಅಂದರೆ ಕಾಳಜಿ ವಹಿಸ್ತಾಯಿದ್ರು, ತುಂಬ ಧರ್ಮಿಷ್ಠರಾಗಿದ್ದರು, ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾಯಿದ್ರು. ಅಂಥವರಿಗೆ ಈ ರೀತಿ ಏರುಪೇರಾಗ್ತಾ ಇರೋವಂಥದ್ದು ಅವರಿಗೆ ಸಹಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಅವರು ವಿಚಾರ ಮಾಡ್ತಾಯಿದ್ರು, ಏನಾಗಿರ್ಬೋದು, ಯಾಕೆ ಈ ಥರ ವ್ಯತ್ಯಾಸ ಆಗ್ತಿದೆ, ಕೃಷ್ಣ ಏನಾದರೂ ಈ ಭೌತಿಕ ಪ್ರಪಂಚವನ್ನು ಬಿಟ್ಟು ಅವ್ರ ಧಾಮಕ್ಕೆ ಅವರು ವಾಪಸ್ ಹೋಗ್ಬಿಟ್ಟಿದ್ದಾರಾ ಅನ್ನೋದು ವಿಚಾರ ಯುಧಿಷ್ಠಿರ ಮಹಾರಾಜ್ ಏನು ಮಾಡ್ತಾಯಿದ್ರು, ಯೋಚನೆ ಮಾಡ್ತಾಯಿದ್ರು. ಯಾಕೆಂದರೆ ಭಗವಂತ ಎಲ್ಲಿರ್ತಾರೋ ಅಲ್ಲಿ ಯಾವುದೇ ರೀತಿ ಏನಿರಲ್ಲ ಅಲ್ವಾ, ಯಾವುದೇ ರೀತಿ ಅಪಶಕುನ ಆಗಲಿ ಯಾವುದೇ ರೀತಿ ಕೆಟ್ಟ ವಿಚಾರ ಆಗಲಿ ಏನೂ ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ಬೋದು, ಭಗವಂತ ವೃಂದಾವನದಲ್ಲಿ ಲೀಲೆನ ಮಾಡಲಿಕ್ಕೆ ಬಂದರು. ವೃಂದಾವನದಲ್ಲಿ ಲೀಲೆನ ಮಾಡೋಕ್ಕೆ ಬಂದಾಗ ಹೇಗಿತ್ತು ಅಲ್ಲಿಂದು ವಾತಾವರಣ, ಹೇಗಿತ್ತು ಅಲ್ಲಿಂದು ಜನರದು ಮನೋಭಾವ, ಯಾವಾಗಲೂ ಹಚ್ಚ ಹಸುರಾಗಿರ್ತಿತ್ತು ವೃಂದಾವನ. ಗೋವರ್ಧನ ಗಿರಿಯಲ್ಲಿ ಎಲ್ಲ ಗೋವುಗಳಿಗೂ ಬೇಕಾಗಿರೋಷ್ಟು ಆಹಾರ ಮೂಲ ಪದಾರ್ಥಗಳು ಎಲ್ಲ ಸಿಗ್ತಾ ಇತ್ತು. ಜನರು ತುಂಬ ಶಾಂತಿಯಿಂದ ತುಂಬ ಪ್ರೀತಿಯಿಂದ, ಒಬ್ರಿಗೊಬ್ರು ಪ್ರೀತಿಯಿಂದ, ಧರ್ಮದಿಂದ, ನಿಷ್ಠೆಯಿಂದ, ತುಂಬ ಆನಂದದಿಂದ ಅವ್ರು ಏನು ಮಾಡ್ತಾಯಿದ್ರು, ಇರ್ತಾಯಿದ್ರು ಅಲ್ವಾ. ನಾವು ಇದನ್ನೇ ತ್ರೇತಾಯುಗದಲ್ಲಿ ರಾಮಚಂದ್ರ ಪ್ರಭು ಇರುವಾಗಲೂ ನೋಡ್ಬೋದು. ರಾಮಾಯಣದಲ್ಲಿ ರಾಮಚಂದ್ರ ಪ್ರಭು 11,000 ವರ್ಷಗಳ ಕಾಲ ಅವ್ರು ಏನು ಮಾಡಿದ್ರು, ಆಳ್ವಿಕೆಯನ್ನು ಮಾಡಿದ್ರು. ಸೊ ಅವರು ಆಳ್ವಿಕೆಯನ್ನು ಮಾಡಿದಾಗ ಅದೇ ರೀತಿ ಇತ್ತು. ಕಾಲ ಕಾಲಕ್ಕೆ ಮಳೆ ಆಗ್ತಿತ್ತು, ಬೆಳೆ ಆಗ್ತಿತ್ತು, ಎಲ್ಲ ಪ್ರಜೆಗಳು ಧರ್ಮಿಷ್ಠರಾಗ್ತಿದ್ರು, ಮತ್ತು ಯಾವುದೇ ಅನರ್ಥಗಳು ಸಂಭವಿಸ್ತಿರ್ಲಿಲ್ಲ. ಪ್ರಜೆಗಳು ತುಂಬಾ ಆನಂದದಿಂದ ಇರ್ತಾಯಿದ್ರು. ಅದೇ ತ್ರೇತಾಯುಗದಲ್ಲಿ ಒಂದು ಘಟನೆ ಆಗುತ್ತೆ. ಒಬ್ಬ ಬ್ರಾಹ್ಮಣ, ಅದು ಆ್ಯಕ್ಚುಲಿ ಏನು ಅಂದರೆ ಆ ಕಾಲದಲ್ಲೆಲ್ಲ ದೊಡ್ಡವರ ಮುಂದೆ ಚಿಕ್ಕ ಮಕ್ಕಳು ಸಾಯ್ತಾ ಇರಲಿಲ್ಲ. ಸೊ ತ್ರೇತಾಯುಗದಲ್ಲಿ ಅದೇ ರೀತಿ ಆಗುತ್ತೆ. ಒಬ್ಬ ಬ್ರಾಹ್ಮಣ ಅವ್ರ ಮಗ ಏನಾಗ್ತಾನೆ, ಅವ್ರ ಮುಂದೆನೇ ಸಾವನ್ನಪ್ತಾನೆ. ಆಗ ಆ ಬ್ರಾಹ್ಮಣ ಹೋಗಿ ಪ್ರಶ್ನೆ ಮಾಡ್ತಾರೆ ರಾಮಚಂದ್ರಗೆ, ನೀವಿರುವಾಗ ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ, ಹೇಗಾಯಿತು ಇದು ಅಂತ. ಸೊ ಆ ರೀತಿ ರಾಮಚಂದ್ರ ಪ್ರಭು ಇರುವಾಗ ಅಷ್ಟು ಅದಕ್ಕೆ ಎಲ್ಲರೂ ಏನು ಹೇಳ್ತಾರೆ, ರಾಮರಾಜ್ಯ ಇರಬೇಕು. ಆದರೆ ಬರೋರೆಲ್ಲ ದೊಡ್ಡವರೆಲ್ಲ ಅದನ್ನೇ ಹೇಳ್ತಾರೆ, ನಾವು ರಾಮರಾಜ್ಯ ಮಾಡ್ತೀವಿ, ನಾವು ರಾಮರಾಜ್ಯ ಥರ ಆಳ್ವಿಕೆ ಮಾಡ್ತೀವಿ ಅಂತ. ಆದರೆ ಯಾವತ್ತೂ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಭಗವಂತ ಎಲ್ಲಿರ್ತಾರೋ ಅಲ್ಲಿ ಎಲ್ಲನೂ ಏನಾಗ್ತಾ ಇರುತ್ತೆ, ಸುಭಿಕ್ಷವಾಗಿ ಇರುತ್ತೆ. ಅದಕ್ಕೆ ಯುಧಿಷ್ಠಿರ ಮಹಾರಾಜ್ ಯೋಚನೆ ಮಾಡ್ತಾ ಇದ್ದಾರೆ, ಈ ರೀತಿ ಎಲ್ಲ ವ್ಯತ್ಯಾಸ ಆಗ್ತಿದೆ ಅಂದರೆ ಅಲ್ಲಿ ಏನಾಗಿದೆ, ಭಗವಂತ ಅವರ ಧಾಮಕ್ಕೆ ವಾಪಸ್ಸು ಹೋಗಿದ್ದಾರೆ. ಯಾಕೆ ಅಂದರೆ ಭಗವಂತ ಏನು ಮಾಡ್ತಾರೆ, ಇಲ್ಲಿ ಸ್ವಲ್ಪ ಸಮಯದವರೆಗೂ ಅವರು ಲೀಲೆನ ಮಾಡೋದಕ್ಕೆ ಅವರ ಧಾಮದಿಂದ ವಾಪಸ್ಸು, ಅವ್ರ ಧಾಮದಿಂದ ಇಲ್ಲಿಗೆ ಇಳಿದು ಬರ್ತಾರೆ, ಅವತಾರ ತಗೊಂಡು ಬರ್ತಾರೆ. ಪ್ರತಿ ಯುಗದಲ್ಲೂ ಅವ್ರು ಏನು ಮಾಡ್ತಾರೆ, ವಿಧ ವಿಧವಾಗಿ ಅವರು ಅವತಾರವನ್ನು ತಗೊಂಡು ಬರ್ತಾರೆ. ಅದಕ್ಕೆ ಅಲ್ವಾ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಲ್ವಾ. ತನ್ನ ಭಕ್ತರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಮತ್ತು ದುಷ್ಟರನ್ನು
ಶಿಕ್ಷಣೆ ಮಾಡೋದಕ್ಕೋಸ್ಕರ ಭಗವಂತ ಏನು ಮಾಡ್ತಾರೆ, ಪ್ರತಿ ಯುಗದಲ್ಲೂ ಅವರು ಅವತಾರ ತಗೊಂಡು ಬರ್ತಾರೆ. ಅವತಾರ ತಗೊಂಡು ಬರ್ತಾರೆ, ನಿರ್ದಿಷ್ಟ ಸಮಯದವರೆಗೂ ಅವರು ಲೀಲೆಯನ್ನು ಮಾಡ್ತಾರೆ. ಅವರ ಲೀಲೆ ಮುಗಿದ ಮೇಲೆ ಮತ್ತೆ ನಂತರ ಅವ್ರು ಏನು ಮಾಡ್ತಾರೆ, ಅವರ ಧಾಮಕ್ಕೆ ವಾಪಸ್ಸು ಹೋಗ್ತಾರೆ. ಸೊ ಅದೇ ಪ್ರಕಾರ ಭಗವಂತ ಎಲ್ಲ ಯುಗದಲ್ಲೂ ಬಂದರು, ಲೀಲೆಗಳನ್ನು ಮಾಡಿದ್ರು, ವಾಪಸ್ಸು ಹೋಗ್ತಾರೆ. ಹಾಗಾದರೆ ಇವಾಗ ಭಗವಂತ ಇಲ್ವಾ? ಹೇಗಿದ್ದಾರೆ, ಎಲ್ಲಿದ್ದಾರೆ? ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾರೆ. ಅದಕ್ಕೆ ಶ್ರೀಮದ್ ಭಾಗವತಂದು ಮೊದಲನೇ ಸ್ಕಂದದಲ್ಲಿ ಇದು ಸೂತ ಮುನಿಗಳಿಗೆ ಶೌನಕಾದಿ ಋಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. 6ನೇ ಪ್ರಶ್ನೆ, 6 ಪ್ರಶ್ನೆಗಳನ್ನು ಮಾಡ್ತಾರೆ ಅಲ್ವಾ? 6ನೇ ಪ್ರಶ್ನೆ, ಕೊನೆಯ ಪ್ರಶ್ನೆಯಲ್ಲಿ ಏನಪ್ಪ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ, ಹಾಗಾದರೆ ಈಗ ಭಗವಂತ ಇಲ್ವಲ್ಲ, ಭಗವಂತ ಅವ್ರ ಲೀಲೆನ ಮುಗಿಸಿ ವಾಪಸ್ ಅವ್ರ ಧಾಮಕ್ಕೆ ಹೋಗ್ಬಿಟ್ಟಿದ್ದಾರೆ, ನಾವು ಯಾರ ಆಶ್ರಯ ಪಡಿಬೇಕು, ನಾವು ಯಾರ ಜೊತೆ ಸಂಬಂಧವನ್ನು ಏರ್ಪಡಿಸ್ಕೋಬೇಕು, ಹೇಗೆ ನಾವು ಇಲ್ಲಿ ಜೀವನವನ್ನು ನಡೆಸಬೇಕು, ಮುಂದೆ ಹೇಗೆ ಕಲಿಯುಗದ ಜನರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಶೌನಕಾದಿ ಮುನಿಗಳು ಏನು ಮಾಡ್ತಾ ಇದ್ದಾರೆ, ಸೂತ ಮುನಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಭಗವಂತ ಏನು ಮಾಡಿದ್ದಾರೆ, ಎಲ್ಲರ ಒಳಿತಿಗಾಗಿ, ಎಲ್ಲರಿಗೋಸ್ಕರ, ಎಲ್ಲರ ಹಿತಕ್ಕಾಗಿ, ಎಲ್ಲರೂ ಭಗವಂತನ ಜೊತೆ ಸಂಬಂಧ ಇಟ್ಕೋಬೇಕು ಅಂತಲೇ ಭಗವಂತ ಸ್ವಯಂ ಇಲ್ಲಿಲ್ಲದೆ ಹೋದರೂ ಅವರು ನಮಗೆ ವಿಗ್ರಹ ರೂಪದಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ವಿಗ್ರಹ ರೂಪದಲ್ಲಿ ನೀವೇನು ಮಾಡಿ, ನನಗೆ ಸೇವೆ ಮಾಡಿ, ನನ್ನ ಜೊತೆ ನೀವು ಸಂಬಂಧವನ್ನು ಇಟ್ಕೊಳ್ಳಿ. ಮತ್ತು ನಾಮರೂಪದಲ್ಲಿ ನಮ್ಮ ಜೊತೆ ಇದ್ದಾರೆ. ಮತ್ತು ಭಾಗವತಂ ಶಾಸ್ತ್ರಗಳ ರೂಪದಲ್ಲಿ ಭಗವಂತ ನಮ್ಮ ಜೊತೆ. ಕಲಿಯುಗದಲ್ಲಿ ನಮಗೆ ಈ ಅವಕಾಶ ಭಗವಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವೇನು ಮಾಡಬೇಕು, ಉಪಯೋಗಿಸ್ಕೋಬೇಕು. ಅದನ್ನು ಉಪಯೋಗಿಸ್ಕೊಂಡು ನಾವು ಏನು ನಮ್ಮ ಸಂಬಂಧ ಕಳಚಿ ಹೋಗಿದೆಯಲ್ಲ ಭಗವಂತನ ಜೊತೆ, ಆ ಕಳಚಿ ಹೋಗಿರೋ ಸಂಬಂಧವನ್ನು ಮತ್ತೆ ಏರ್ಪಡಿಸಿ ನಾವು ಭಗವಂತನ ಸೇವೆಯನ್ನು ಮಾಡಬೇಕು. ಸೊ ಅದಕ್ಕೆ ಈ ಎಲ್ಲ ಅನರ್ಥಗಳಿಗೆ ಕಾರಣ ಪ್ರೋಪರ್ ಅದಕ್ಕೆ ಹೇಳ್ತಾ ಇದ್ದಾರೆ, ಫಸ್ಟೇ ಹೇಳ್ತಾ ಇದ್ದಾರೆ, ಎಲ್ಲ ಅನರ್ಥಗಳಿಗೆ ಮೂಲ ಕಾರಣ ಏನು, ನಮ್ಮ ಸಂಬಂಧ ಭಗವಂತನ ಜೊತೆ ನಾವೇನು ಮಾಡಿದ್ದೀವಿ, ಮರ್ತು ಹೋಗಿದ್ದೀವಿ. ಆ ಮರ್ತು ಹೋಗಿರೋದ್ರಿಂದಾನೇ ನಾವು ಇಷ್ಟೆಲ್ಲ ಇಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಈಗ ಶ್ರೀಮದ್ ಭಾಗವತಂ ಇದೆ, ಭಾಗವತಂ ಮೊದಲನೇ ಸ್ಕಂದದಲ್ಲಿ ಮೊದಲನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಕಲಿಯುಗದ್ದು ವರ್ಣನೆ ಮಾಡ್ತಾರೆ. ಕಲಿಯುಗದಲ್ಲಿ ಯಾವ ಥರ ಇರುತ್ತೆ ಜನರದು ಪರಿಸ್ಥಿತಿ, ಅವರು ಹೇಗಿರ್ತಾರೆ ಅಂತ. ಪ್ರಾಯೇಣ ಅಲ್ಪಾಯುಷ್ಯ ಸಭ್ಯ ಕಲಾವಸ್ಮಿನ್ ಯುಗೇ ಜನಃ ಮಂದ ಸುಮಂದ ಮತಯೋ ಮಂದಭಾಗ್ಯ ಉಪದ್ರುತಃ. ಅಂದರೆ ಎಲೆ ವರೇಣ್ಯರೇ, ಕಬ್ಬಿಣದ ಈ ಕಲಿಯುಗದಲ್ಲಿ ಮಾನವರು ಅಲ್ಪಾಯುಷಿಗಳು, ಅವರು ಕಲಹಪ್ರಿಯರು, ಸೋಮಾರಿಗಳು, ತಪ್ಪು ದಾರಿಗೆಳೆಯಲ್ಪಟ್ಟವರು, ಅದೃಷ್ಟಹೀನರು, ಇವೆಲ್ಲಕ್ಕೂ ಮಿಗಿಲಾಗಿ ಅವರು ಸದಾಕಾಲ ಶೋಭೆಗೆ ಒಳಗಾದವರು. ಯಾವಾಗ ನಾವು ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಮರೆತು ಬಿಡ್ತೀವಿ, ನಾವು ನಮ್ಮ ಇದರಲ್ಲೇ ನಾವು ನಡ್ಕೊಂಡು ಹೋಗ್ತೀವಿ, ಅವಾಗ ಜನರದ್ದು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಇಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಏನಾಗಿದೆ, ಪ್ರಾಯೇಣ ಅಲ್ಪಾಯುಷ್ಯ. ಈ ಕಲಿಯುಗದಲ್ಲಿ ಜನರದ್ದು ಆಯುಷ್ಯ ಏನಾಗಿದೆ, ಕ್ಷೀಣ ಆಗಿದೆ. ನಮಗೆಲ್ಲ ಗೊತ್ತಿತ್ತು, ಸತ್ಯಯುಗದಲ್ಲಿ ಜನರು 1,00,000 ವರ್ಷ ಜೀವನ ಮಾಡ್ತಾಯಿದ್ರು. ತ್ರೇತಾಯುಗದಲ್ಲಿ 10,000 ವರ್ಷ, 90% ಕಡಿಮೆ ಆಯಿತು. 10,000 ವರ್ಷ ಅವರು ಜೀವನವನ್ನು ಮಾಡ್ತಾಯಿದ್ರು, ಆಯಸ್ಸಿತ್ತು. ಮತ್ತು ದ್ವಾಪರ ಯುಗದಲ್ಲಿ ಮತ್ತೆ 90% ಕಡಿಮೆ ಆಯಿತು. ದ್ವಾಪರ ಯುಗದಲ್ಲಿ 1000 ವರ್ಷ ಆಯಿತು. ಅದೇ ಕಲಿಯುಗದಲ್ಲಿ ಮತ್ತೆ 90% ಕಡಿಮೆ ಆಗಿ ಈಗ 100 ವರ್ಷ ಆಯಿತು. ಆದರೆ ಈಗ 100 ವರ್ಷನೂ ಜನ ಪೂರ್ತಿ ಜೀವನ ಮಾಡ್ತಾ ಇಲ್ಲ. ಅದಕ್ಕೆ ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಎಲ್ಲ ಹಿರಿಯರ ಮುಂದೆ ಕಿರಿಯರು ದೇಹವನ್ನು ಬಿಡ್ತಾ ಇರಲಿಲ್ಲ. ಆದರೆ ಕಲಿಯುಗದಲ್ಲಿ ಏನಾಗಿದೆ, ನಾವು ಎಲ್ಲ ಕಡೆ ಈಗ ಪೋಸ್ಟರ್ ನೋಡ್ತೀವಲ್ವ, ಚಿಕ್ಕ ಚಿಕ್ಕ ವಯಸ್ಸಿನವ್ರದ್ದೇ ಏನಾಗಿರ್ತಾರೆ, ಪೋಸ್ಟರ್ ಹಾಕಿ. ಸೊ ಕಲಿಯುಗದಲ್ಲಿ ಮನುಷ್ಯಂದು ಆಯಸ್ಸು ಏನಾಗಿದೆ, ತುಂಬಾ ಚಿಕ್ಕದಾಗಿದೆ, ತುಂಬಾ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗ್ತಾ ಇದೆ, ಆಯಸ್ಸು ಯಾಕೆ ಕಡಿಮೆ ಆಗ್ತಾಯಿದೆ? 100 ವರ್ಷ ಭಗವಂತ ಹೇಳಿದಾರಲ್ವ, 100 ವರ್ಷ ಕೊಟ್ಟಿದ್ದಾರಲ್ವ, ಯಾಕೆ ಕಡಿಮೆ ಆಗ್ತಾ ಇದೆ? ಭಗವಂತ ಹೇಗೆ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೋ, ಭಗವಂತನ ಸೇವೆಯನ್ನು ಮಾಡ್ತಾ ಭಗವಂತನ ಜೊತೆ ಸಂಬಂಧವನ್ನು ಇಟ್ಕೊಂಡು ಒಳ್ಳೆ ಉನ್ನತವಾದ ಜೀವನವನ್ನು ನಾವೇನು ಮಾಡ್ತಾ ಇಲ್ಲ,
ಮಾಡ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಭಗವದ್ಗೀತೆಯಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ ಪ್ರಭುಪಾದರು ನಮಗೆ. ಒಬ್ಬ ವ್ಯಕ್ತಿ ಅವನದು ಆಯಸ್ಸು ಕಡಿಮೆ ಆಗ್ತಾ ಇದೆ ಅಂದರೆ ಆಹಾರದ ಕೊರತೆಯಿಂದ ಅಲ್ಲ, ಅಥವಾ ಆಹಾರ ಸರಿ ಇಲ್ದಿರ ಅಲ್ಲ. ಒಬ್ಬ ವ್ಯಕ್ತಿ ಅವನು ಅನಿಯಮಿತ ಚಟಗಳಿಂದ, ಬೇಡದೇ ಇರೋ ಹವ್ಯಾಸಗಳಿಂದ, ಬೇಡದೇ ಇರೋಂತಹ ಜೀವನದ ರೀತಿಯನ್ನು ಅಳವಡಿಸ್ಕೊಂಡಿರೋದ್ರಿಂದ ಅವನದು ಜೀವನ ಏನಾಗ್ತಾ ಇದೆ, ಆಯಸ್ಸು ಕಡಿಮೆ ಆಗ್ತದೆ ಅಲ್ವಾ. ನಾವು ನೋಡ್ಬೋದು ಹಿಂದೆ ಎಲ್ಲ ಎಷ್ಟು ಆರೋಗ್ಯವಾಗಿರ್ತಿದ್ರು, ಜಾಸ್ತಿ ವರ್ಷ ಇಲ್ಲ, 50 ವರ್ಷ 60 ವರ್ಷದ ಹಿಂದೆ ನಮ್ಮ ಹಿಂದಿನ ವಯಸ್ಸಿನವರು ಅಂದರೆ ನಮ್ಮ ಮುತ್ತಜ್ಜಿ ಇರ್ಬೋದು, ಅಜ್ಜಿ ಇರ್ಬೋದು, ಅವರೆಲ್ಲ 100 ವರ್ಷ 120 ವರ್ಷ 90 ವರ್ಷ ಅವರು ಜೀವನ ಮಾಡ್ತಾಯಿದ್ರು. ಯಾಕೆಂದರೆ ಅವರಿಗೆ ಯಾವುದೇ ರೀತಿ ಬೇರೆ ಅಭ್ಯಾಸಗಳು, ಬೇರೆ ಚಟಗಳು ಏನೂ ಇರ್ತಿರ್ಲಿಲ್ಲ. ಮನೆಯಲ್ಲಿ ಏನು ಮಾಡ್ತಾರೋ ಅದು ಅಡುಗೆ ತೊಗೋತಾಯಿದ್ರು, ಕೆಲಸ ಮಾಡ್ತಾಯಿದ್ರು, ಆರೋಗ್ಯವಾಗಿ ಇರ್ತಾಯಿದ್ರು. ಆದರೆ ಈಗ ಏನಾಗಿದೆ, ನಾವು ಹೊರಗಡೆ ಫುಲ್ಲು ಹೋಟೆಲ್ಗಳನ್ನೇ ನೋಡ್ತೀವಿ. ಮನೆಯಲ್ಲಿ ಜನಕ್ಕೆ ಅಡುಗೆ ಮಾಡೋದೇ ಕಷ್ಟ ಆಗಿದೆ. ಹೊರಗಡೆ ಮತ್ತೆ ರುಚಿ ರುಚಿಯಾಗಿ ಎಷ್ಟು ವೆರೈಟಿಗಳು, ಎಷ್ಟು ನಾವು ರುಚಿ ರುಚಿಯಾಗಿ ನಮ್ಮ ಇದಕ್ಕೆ ತಗೋತಾ ಇದ್ದೀವಿ, ನಮ್ಮ ನಾಲಿಗೆಯನ್ನು ತೃಪ್ತಿಪಡಿಸೋದಕ್ಕೆ ಎಷ್ಟು ರುಚಿ ರುಚಿಯಾದ ಆಹಾರಗಳನ್ನು ಮಾಡಿ ಅದರಲ್ಲಿ ಬೇಡದೇ ಇರೋವಂಥ ಫುಡ್ ಎಲ್ಲ ಬಳಸಿ ನಾವೇನು ಮಾಡ್ತಾ ಇದ್ದೀವಿ, ತಗೋತಾ ಇದ್ದೀವಿ. ಸೊ ಹಾಗಾಗಿ ಏನಾಗ್ತಾ ಇದೆ, ನಮ್ಮ ಆಯಸ್ಸು, ನಮ್ಮ ಆರೋಗ್ಯ ಪ್ರತಿಯೊಂದೂ ಕ್ಷೀಣ ಆಗ್ತಾ ಇದೆ. ಮತ್ತು ಕಲಹ ಪ್ರಿಯರು, ಈ ಶ್ಲೋಕದಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮಾನವ ಜೀವಿಗಳು ಈ ಕಲಿಯುಗದಲ್ಲಿ ಏನಾಗಿದ್ದಾರೆ, ಕಲಹ. ಸಣ್ಣ ಸಣ್ಣ ವಿಚಾರಗಳಿಗೂ, ಸಣ್ಣ ಸಣ್ಣ ಮಾತಿಗೂ ಏನಾಗ್ತಾ ಇದೆ, ಕಲಹ. ಆದರೆ ಹಿಂದೆ ಯುಗಗಳಲ್ಲಿ ಆ ರೀತಿ ಇರಲಿಲ್ಲ. ದ್ವಾಪರ ಯುಗದಲ್ಲೇ ನಾವು ನೋಡಿದ್ರೆ, ದ್ವಾಪರ ಯುಗದಲ್ಲಿ ಏನಾಗುತ್ತೆ, ಅಶ್ವತ್ಥಾಮ ಎಲ್ಲ ಯುದ್ಧ ಆದಮೇಲೆ ಅಶ್ವತ್ಥಾಮ ಏನು ಮಾಡ್ತಾರೆ ಅಂದರೆ ದ್ರೌಪದಿಯ 5 ಜನ ಮಕ್ಕಳನ್ನು ಅವ್ರು ಏನು ಮಾಡ್ತಾರೆ, ಸಾಯಿಸಿಬಿಡ್ತಾರೆ, ಸಂಹಾರ ಮಾಡಿಬಿಡ್ತಾರಲ್ವ. ಉಪ ಪಾಂಡವರನ್ನು ಅಶ್ವತ್ಥಾಮ ಸಾಯಿಸ್ತಾರೆ. ಆದರೆ ಅದಾದಮೇಲೆ ಅರ್ಜುನನಿಗೆ ತುಂಬ ಕೋಪ ಬರುತ್ತೆ. ಅವರು ಹೋಗ್ತಾರೆ, ಅಶ್ವತ್ಥಾಮನ ಕರ್ಕೊಂಡು ಬರ್ತಾರೆ. ಮತ್ತು ಭೀಮ ಅರ್ಜುನ ಇವರೆಲ್ಲ ಏನು ಹೇಳ್ತಾರೆ, ಇವನು ನಮ್ಮ ಮಕ್ಕಳನ್ನು ವಿನಾಕಾರಣ ಸಾಯಿಸಿದ್ದಾನೆ, ಹಾಗಾಗಿ ನಾವು ಅಶ್ವತ್ಥಾಮನ ಏನು ಮಾಡೋಣ, ಸಾಯಿಸ್ಬಿಡೋಣ ಅಂತ. ಆದರೆ ದ್ರೌಪದಿ ಏನು ಹೇಳ್ತಾರೆ, ಇಲ್ಲ, ನಾನು ಏನು ಮಕ್ಕಳನ್ನು ಕಳ್ಕೊಂಡು ದುಃಖ ಅನುಭವಿಸ್ತಿದ್ದೀನೋ ಅದನ್ನು ಅಶ್ವತ್ಥಾಮನ ತಾಯಿನೂ ಅನುಭವಿಸೋದು ಬೇಡ, ಅವ್ರನ್ನ ಕ್ಷಮೆ ಮಾಡಿ ಬಿಟ್ಬಿಡಿ, ಅವ್ರನ್ನ ಕ್ಷಮೆ ಮಾಡಿ ಅಂತ ಕೇಳ್ಕೊತಾರೆ ದ್ರೌಪದಿ. ಆದರೆ ಈ ಯುಗದಲ್ಲಿ ಅಲ್ಲಿವರೆಗೂ ಹೋಗೋದು ಬೇಡ. ಸಣ್ಣದೇನೋ ಒಂದು ವಿಚಾರ, ಸಣ್ಣದೇನೋ ನಮ್ಮಲ್ಲಿ ಕಲಹ ಆದರೆ, ಇವರು ನನಗೆ ಈ ರೀತಿ ಮಾಡಿದಾರಾ, ನಾನು ಅವ್ರಿಗೆ ಏನು ಮಾಡಬೇಕು, ಅವ್ರ ಮೇಲೆ ರಿವೆಂಜ್ ಖಂಡಿತವಾಗ್ಲೂ ತೀರಿಸ್ಕೋಬೇಕು. ಅವ್ರು ನನಗೆ ಕೆಟ್ಟದ್ದು ಮಾಡ್ತಿದಾರ, ನಾನು ಅದಕ್ಕಿಂತ 2ರಷ್ಟು ಅವ್ರಿಗೆ ಏನು ಮಾಡ್ತೀನಿ, ತೊಂದರೆ ಕೊಡ್ತೀನಿ. ಸೊ ಹಾಗಾಗಿ ಈ ಕಲಿಯುಗದಲ್ಲಿ ಜನರದ್ದು ಪರಿಸ್ಥಿತಿ ಹೇಗಿದೆ ಅಂದರೆ, ಸಣ್ಣ ಸಣ್ಣ ವಿಚಾರಕ್ಕೂ ಅವ್ರು ಏನು ಮಾಡ್ತಾರೆ, ಜಗಳ ಮಾಡ್ತಾರೆ, ತೊಂದರೆ ಮಾಡ್ತಾರೆ, ಕಲಹ, ಸಣ್ಣ ಸಣ್ಣ ಕಲಹಗಳಿಗೂ ಅವರು ತೊಂದರೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಕಲಹ ಪ್ರಿಯರು, ಮತ್ತು ಸೋಮಾರಿಗಳು, ಮತ್ತು ತಪ್ಪು ದಾರಿಗೆ ಎಳೆಯಲ್ಪಟ್ಟವರು. ಹೇಗೆ ಯಾವ ದಾರಿನಲ್ಲಿ ಹೋದರೆ ಅವರಿಗೆ ಸರಿ, ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಜನರಿಗೆ ವಿಚಾರ ಅರ್ಥ ಆಗೋದೇ ಇಲ್ಲ. ನಾವು ಹೇಳ್ತೀವಿ, ನಾವು ಕರಿತೀವಿ, ಬನ್ನಿ ದೇವಸ್ಥಾನಕ್ಕೆ ಬನ್ನಿ, ಜಪ ಮಾಡಿ, ಭಗವಂತಂದು ಸೇವೆ ಮಾಡಿ, ಭಗವದ್ಗೀತಾ ಕೇಳಿ, ಭಾಗವತಂ ಕ್ಲಾಸ್ ಕೇಳಿ, ಭಕ್ತರದ್ದು ಸಂಘ ತಗೊಳ್ಳಿ. ಜನರಲ್ಲಿ ವಿಚಾರ ಏನು ಹೇಳ್ತಾರೆ, ಏನು ಉತ್ತರ ಬರುತ್ತೆ, ಸಮಯ ಇಲ್ಲ, ಟೈಮ್ ಇಲ್ಲ, ನಮಗೆ ಬೇಕಾದಷ್ಟು ಬೇರೆ ಕೆಲಸ ಇದೆ, ನಮಗೆ ಟೈಮ್ ಇಲ್ಲ. ಜನ ಏನಾಗಿದ್ದಾರೆ ಅಂದರೆ ಭಗವಂತನ ಮೇಲೆ ನಿರ್ಭರ ಆಗಿಲ್ಲ. ಅವರು ಸ್ವಯಂ ಅವರೇ ನನ್ನ ಜೀವನವನ್ನು ನಾನು ರೂಪಿಸ್ಕೋಬೇಕು, ನನ್ನ ಜೀವನವನ್ನು ನಾನು ಇಷ್ಟೆಲ್ಲ ಕಷ್ಟ ಬೀಳಬೇಕು, ಇಷ್ಟೆಲ್ಲ ಜೀವನದಲ್ಲಿ ತೊಂದರೆ ಇದೆ, ನಾನು ಇದನ್ನು ಈ ಸಮಸ್ಯೆಗಳನ್ನೆಲ್ಲ ಏನು ಮಾಡಬೇಕು, ಪರಿಹಾರ ಮಾಡ್ಕೋಬೇಕು. ಸೊ ಹಾಗಾಗಿ ನನಗೆ ಟೈಮ್ ಇಲ್ಲ, ನಾನೇ ಕೆಲಸ ಮಾಡಬೇಕು. ನಾವು ಎಷ್ಟು ಭಗವಂತನಿಂದ ದೂರ ದೂರ ಹೋಗ್ತಾ ಇರ್ತೀವೋ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಏನಾಗ್ತಾ ಇರುತ್ತೆ, ಅಷ್ಟೇ ಹತ್ರ ಹೆಚ್ಚಾಗಿ ಬರ್ತಾ ಇರುತ್ತೆ. ಆದರೆ ಯಾವಾಗ ನಾವು ಹೆಚ್ಚೆಚ್ಚು ಭಗವಂತನಿಗೆ ಹತ್ರ ಆಗ್ತಾ ಇರ್ತೀವೋ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಏನಾಗ್ತಾ ಇರುತ್ತೆ, ದೂರ ಹೋಗ್ತಾ ಇರುತ್ತೆ. ನಾವು ಹೆಚ್ಚು ಆ ಸಮಸ್ಯೆಗಳಿಗೆ ಸಮಯ ಕೊಡೋದು, ನಾವು ಆ ಸಮಸ್ಯೆಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು, ಹೆಚ್ಚು ಆ ಒಂದು ಸಮಸ್ಯೆಗಳಿಗೋಸ್ಕರನೇ ನಾವು ಜೀವನ ಮಾಡೋ ಅವಶ್ಯಕತೆ ಆವಾಗ ಇರಲ್ಲ. ಯಾಕೆ ಅಂದರೆ ಭಗವಂತ ಏನು ಮಾಡ್ತಾರೆ,
ನಮಗೆ ಏನು ಬೇಕು ಏನು ಬೇಡ, ನಮ್ಮ ಜೀವನದಲ್ಲಿ ಯಾವ ರೀತಿ ನಮಗೆ ಏನು ಇಟ್ಟರೆ ಒಳ್ಳೇದಾಗುತ್ತೆ, ಏನು ಕೊಟ್ಟರೆ ಒಳ್ಳೇದಾಗುತ್ತೆ ಅನ್ನೋದು ಭಗವಂತನಿಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಭಗವಂತ ಅದೆಲ್ಲರದ್ದು ಏನು ಮಾಡ್ತಾರೆ, ಕೇರ್ ಅವ್ರು ತಗೋತಾರೆ. ನಾವೇನು ಮಾಡಬೇಕು, ನಾವು ಭಗವಂತಂದು ಸೇವೆ ಮಾಡಬೇಕು, ಭಗವಂತನಿಗೆ ನಾವು ಹತ್ತಿರ ಆಗಬೇಕು. ಇಲ್ಲಾಂದರೆ ನಾವೇನು ಮಾಡ್ತೀವಿ ಅಂದರೆ, ಭಗವಂತನಿಗೆ ದೂರ ಆದಾಗ ನಮಗೆ ನಮ್ಮ ಸಮಸ್ಯೆಗಳೇ ದೊಡ್ಡದಾಗಿ ಕಾಣುತ್ತೆ. ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದ್ರಲ್ಲೇ ನಮ್ಮದು ಜೀವನ ಏನಾಗ್ಬಿಡುತ್ತೆ, ಮುಗಿದೋಗುತ್ತೆ. ಅದಕ್ಕೆ ದೊಡ್ಡ ವಿಚಾರ ಎದ್ದಾಗ ಸಣ್ಣ ಸಣ್ಣ ಸಮಸ್ಯೆಗಳು ಏನಾಗಲ್ಲ, ದೊಡ್ಡದು ಅಂತ ಅನಿಸಲ್ಲ. ಆದರೆ ನಮಗೆ ಮುಖ್ಯವಾದ ಗುರಿನೇ ಇಲ್ಲ, ದೊಡ್ಡ ವಿಚಾರನೇ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ, ಸಣ್ಣ ಸಣ್ಣ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ದೊಡ್ಡದಾಗ್ತದೆ. ಅಕಸ್ಮಾತಾಗಿ ಇಲ್ಲ, ನಮ್ಗೆ ಈ ಸಮಸ್ಯೆ ಎಲ್ಲ ಸಾಕಾಗಿದೆ, ನಮ್ಗೆ ಇದರಿಂದ ಬಿಡುಗಡೆ ಬೇಕು, ನಾವು ಒಳ್ಳೆ ದಾರಿನ ಪಡ್ಕೋಬೇಕು ಅಂತ ಅಂದ್ಕೊಂಡ್ರೂ ಸಹ ನಮ್ಮನ್ನು ತಪ್ಪು ದಾರಿಗೆ ಎಳೆಯುವಂತಹ ಬೇಕಾದಷ್ಟು ಜನರು ಏನಿದ್ದಾರೆ ಕಲಿಯುಗದಲ್ಲಿ. ನಾವಿಲ್ಲ ಒಳ್ಳೆ ಸಂಘ ತಗೋಬೇಕು, ನಾವು ಇದರಿಂದ ಎಲ್ಲ ಬಿಡುಗಡೆ ಪಡಿಬೇಕು ಅಂತ ಯೋಚನೆ ಮಾಡ್ತೀವಿ. ಆದರೆ ಬೇರೆ ಬೇಕಾದಷ್ಟು ಜನ ಮೋಸ ಮಾಡೋರು ಕ್ಯೂನಲ್ಲಿ ನಮಗೆ ನಿಂತಿರ್ತಾರೆ. ಇಲ್ಲ, ಇಲ್ಲಿ ಬನ್ನಿ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ನೀವು ಇಲ್ಲಿ ಬಂದರೆ ನಿಮಗೆ ಎಲ್ಲ ಥರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ನಾವು ಈ ರೀತಿ ನಿಮಗೆ ದೋಷ ನಿವಾರಣೆ ಮಾಡಿಕೊಡ್ತೀವಿ, ಇಲ್ಲಾಂದರೆ ಈ ಮಟ್ಟದಲ್ಲಿ ಬನ್ನಿ, ಈ ರೀತಿ ನಿಮಗೆ ಆನಂದ ಕೊಡ್ತಾರೆ. ನೀವೇನು ಯಾವ ನಿಯಂತ್ರಕ ತತ್ವಗಳನ್ನ ಏನು ಪಾಲನೆ ಮಾಡೋದು ಬೇಕಾಗಿಲ್ಲ, ನೀವೇನು ಮಾಡಿ ಬನ್ನಿ ಸಾಕು, ಹಣ ಕೊಡಿ ಸಾಕು, ಬಂದು ಹೋಗಿ ಸಾಕು. ಈ ರೀತಿ ತಪ್ಪು ದಾರಿಗೆ ಎಳೆಯೋದಕ್ಕೆ ಬೇಕಾದಷ್ಟು ಜನ ಇರ್ತಾರೆ. ಮತ್ತು ಅದೃಷ್ಟಹೀನ, ಮತ್ತು ಸದಾಕಾಲ ಯಾವಾಗಲೂ ನಾವು ಹೇಗಿರ್ತೀವಿ ಅಂದರೆ ಆತಂಕ, ಯಾವಾಗಲೂ ಆತಂಕ. ನಾಳೆ ಏನಾಗುತ್ತೋ, ಮುಂದೆ ಏನಾಗುತ್ತೋ, ಇನ್ನು ಮುಂದಕ್ಕೆ ಯಾವ ರೀತಿ ಏನು ತೊಂದರೆ ಬರುತ್ತೋ, ನಾಳೆ ಯಾವ ರೀತಿ ನಾವು ಜೀವನ ಮಾಡೋದು, ಅಯ್ಯೋ ಇವತ್ತೇನೋ ಇಲ್ಲಿ ನೀರು ಬರ್ತಾ ಇದೆ ಚೆನ್ನಾಗಿ, ಬೇಸಿಗೆಗಾಲ ಬಂದರೆ ಏನು, ನೀರು ಬರುತ್ತೋ ಬರಲ್ವೋ, ಏನು ಮಾಡೋದು, ಈ ರೀತಿ ಪ್ರತಿಯೊಂದು ವಿಚಾರಕ್ಕೂ ನಮ್ಮಲ್ಲಿ ಏನೋ ಆತಂಕ, ಕ್ಷೋಭೆ. ಸೊ ಈ ರೀತಿ ಕಲಿಯುಗದ ಜನರದ್ದು ಪರಿಸ್ಥಿತಿ ಶ್ರೀಮದ್ ಭಾಗವತಂನಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಮೂಲ ಕಾರಣ ಏನು ಅಂದರೆ, ನಾವು ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಮರೆತು ಬಿಟ್ಟಿದ್ದೀವಿ. ಪ್ರಭುಪಾದರು ಅದಕ್ಕೆ ಅದನ್ನು ಫಸ್ಟ್ ಲೈನಲ್ಲೇ ಮೊದಲನೇದಾಗಿ ಅದನ್ನೇ ತಿಳುವಳಿಕೆ ಕೊಡ್ತಾ ಇದ್ದಾರೆ. ನಾವು ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಮರೆತಿರೋದ್ರಿಂದ ನಮಗೆ ಇಷ್ಟೆಲ್ಲ ತೊಂದರೆಗಳನ್ನು ನಾವು, ಹಾಗಾಗಿ ನಾವೇನು ಮಾಡಬೇಕು, ಮತ್ತೆ ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಏರ್ಪಡಿಸಿ ಭಗವಂತನಿಗಾಗಿ ನಾವು ಸೇವೆಯನ್ನು ಮಾಡಬೇಕು. ನಾವೇನಾದರೂ ಭಗವಂತನಿಗೆ ಸೇವೆ ಮಾಡಿಲ್ಲ ಅಂದರೆ, ಜೀವಿದು ಗುಣ ಇದೆ, ಜೀವಿದು ಒಂದು ಗುಣ ಏನಪ್ಪ ಅಂದರೆ ಅವ್ರು ಸದಾ ಸೇವೆ ಮಾಡ್ತಾ ಇರೋದು. ಸೇವೆ ಮಾಡಿದಿರೋ ಒಂದು ಕ್ಷಣನೂ ಇರೋದಕ್ಕೆ ಸಾಧ್ಯ ಇಲ್ಲ. ಜೀವಿ ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು, ಏನಾದರೂ ಕೆಲಸ ಮಾಡ್ತಾನೇ ಇರಬೇಕು, ಸುಮ್ಮನೆ ಹಾಗೆ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ. ನಾವೇನಾದರೂ ಭಗವಂತನಿಗೆ ಸೇವೆ ಮಾಡಲಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಬೇರೆ ಯಾರಿಗಾದ್ರೂ ಸೇವೆ ಮಾಡ್ತಾರೆ. ಮನೇಲಿ ಇರೋಂಥವ್ರಿಗೋ ಅಥವಾ ಹೊರಗಡೆ ಸಮಾಜಕ್ಕೋ ಹೊರಗಡೆ ರಾಷ್ಟ್ರಕ್ಕೋ ಬೇಕಾದಷ್ಟು ಜನ ಅದನ್ನೇ ಮಾಡ್ತಾರೆ ಅಲ್ವಾ. ಹೊರಗಡೆ ಸಂಘ ಸಂಸ್ಥೆಗಳನ್ನು ನಿರ್ಮಾಣ ಮಾಡ್ತಾರೆ, ರಾಷ್ಟ್ರದಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ಜನರಿಗೆ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೆಲ್ಲ ಏನು ಮಾಡಲಿಲ್ವಾ, ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಪ್ರಾಣಿನಾದರೂ ಇಟ್ಕೊಂಡವ್ರು ಏನು ಮಾಡ್ತಾರೆ, ಸೇವೆ. ಭಗವಂತನಿಗೆ ಸೇವೆ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಪ್ರಾಣಿಗಾದರೂ ಏನು ಮಾಡಬೇಕು, ಸೇವೆ ಮಾಡಿ. ಒಟ್ಟಿನಲ್ಲಿ ಸೇವೆ ಮಾಡೋದು ಮನುಷ್ಯಂದು ಧರ್ಮ. ಧರ್ಮ ಅಂದರೆ ಏನು, ಯಾವುದನ್ನು ನಮ್ಮಿಂದ ಬೇರ್ಪಡಿಸೋಕ್ಕೆ ಸಾಧ್ಯ ಇಲ್ವೋ ಅದು ಧರ್ಮ. ಸಕ್ಕರೆದು ಧರ್ಮ ಸಿಹಿ ಅಂತ, ಮೆಣಸಿನ್ಕಾಯ್ದು ಧರ್ಮ ಖಾರ ಆಗಿರೋದು. ಅದೇ ಪ್ರಕಾರ ಮನುಷ್ಯನಿಗೂ ಧರ್ಮ ಇದೆ. ಏನಪ್ಪ ಅದು ಧರ್ಮ ಅಂದರೆ ಸೇವೆ ಮಾಡೋದು. ನಾವೇನಾದರೂ ಭಗವಂತನಿಗೆ ಸೇವೆ ಮಾಡಲಿಲ್ಲ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡ್ತಾ ಇರ್ತೀವಿ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡಿದಾಗೆಲ್ಲ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ನಾವು ಯೋಚನೆ ಮಾಡ್ತೀವಿ, ಇಲ್ಲ ನಾನು ಪರಿಹಾರ ಮಾಡ್ಕೊಂಡು ಬಿಡ್ತೀನಿ ಇದಕ್ಕೆ, ಈ ಥರ ನಾನಿವತ್ತು ನನಗೆ ಏನಾಗಿದೆ, ಹಣದ್ದು ಸಮಸ್ಯೆ ಇದೆ, ನಾನು ಓವರ್ ಟೈಮ್ ಕೆಲಸ ಮಾಡಿ ನಾನು ಹಣ ಸಂಪಾದನೆ ಮಾಡಿಬಿಟ್ರೆ ನನ್ನ ಜೀವನದಲ್ಲಿ ಹಣದ ಸಮಸ್ಯೆ ಏನಾಯಿತು, ಪರಿಹಾರ ಆಗಿಬಿಡುತ್ತೆ, ನಾನು ಅದನ್ನು ಪರಿಹಾರ ಮಾಡ್ಕೊಂಡು ಬಿಡ್ತೀನಿ. ಆದರೆ ಆ ಓವರ್ ಟೈಮ್ ಮಾಡ್ತಾ 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 ಏನಾಗುತ್ತೆ, ಮಿಷಿನ್ನು ಸೌದೋಗುತ್ತೆ, ನಮ್ದು ಆರೋಗ್ಯ ಹಣ. ಆಗ ಆ ಓವರ್ ಟೈಮ್ ಮಾಡಿ ನಾವು ಗಳಿಸಿರೋ ಹಣ ಎಲ್ಲ ಏನಾಗುತ್ತೆ. ಹಾಗಾಗಿ ಒಂದು ಸಮಸ್ಯೆನ ಪರಿಹಾರ ಮಾಡೋಕ್ಕೆ ನಾವು ಪ್ರಯತ್ನ ಪಟ್ಟರೆ ನಮ್ಮ ಜೀವನದಲ್ಲಿ ಇನ್ನೊಂದು ಸಮಸ್ಯೆಗಳು ಏನಾಗ್ತಾ ಇರುತ್ತೆ, ಬರ್ತಾ ಇರುತ್ತೆ.
ಸೊ ಅದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ನಾವೇ ಎಲ್ಲ ಪರಿಹಾರ ಮಾಡ್ಕೋತೀವಿ ಅಂತ. ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಕಂಟ್ರೋಲಲ್ಲಿ ಏನೂ ಇಲ್ಲ. ನಾವೆಲ್ಲ ನಮ್ಮ ಕೈಯಲ್ಲಿದೆ, ನಮ್ಮ ಕಂಟ್ರೋಲಲ್ಲಿದೆ, ನಾವೆಲ್ಲ ಬದಲಾವಣೆ ಮಾಡಿಬಿಡ್ತೀವಿ. ಇಲ್ಲ. ನಮ್ಮ ಉದಾಹರಣೆಗೆ ನಮ್ಮ ದೇಹದ ಅಂಗಗಳೇ ನಮ್ಮ ಕಂಟ್ರೋಲಲ್ಲಿಲ್ಲ. ಒಳಗೆ ನಮ್ಮ ಹೃದಯ ಆಗಿರ್ಬೋದು, ನಮ್ಮ ಶ್ವಾಸಕೋಶ ಆಗಿರ್ಬೋದು, ನಮ್ಮ ಕಿಡ್ನಿ ಆಗಿರ್ಬೋದು, ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನಮ್ಮ ಅಂಗಗಳೇ ನಮ್ಮ ಕಂಟ್ರೋಲಲ್ಲಿಲ್ಲ, ಬೇರೆ ಎಲ್ಲವನ್ನ ನಾವು ಹೇಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಅದಕ್ಕೆ ಸುಪ್ರೀಂ ಕಂಟ್ರೋಲರ್ ಯಾರಿದ್ದಾರೆ, ದೇವೋತ್ತಮ ಪರಮಪುರುಷ, ಆ ಕಂಟ್ರೋಲರ್ಗೆ ನಾವೇನಾಗಬೇಕು? ಶರಣಾಗತಿ ತಗೋ. ಅವಾಗ ಮಾತ್ರನೇ ನಾವು ನಮ್ಮ ಸಮಸ್ಯೆಗಳಿಂದ ದೂರ ಇರೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಆ ಏನು ಸಂಬಂಧ ಇದೆಯಲ್ಲ ಭಗವಂತನ ಜೊತೆ, ನಮ್ಮ ಸಂಬಂಧವನ್ನು ನಾವು ಪುನಃಸ್ಥಾಪನೆ ಮಾಡ್ಕೊಳ್ಬೇಕು. ಆ ಭಗವಂತನಿಗೆ ನಾವು ಸೇವೆಯನ್ನು ಮಾಡಬೇಕು. ಆವಾಗ ಏನಾಗುತ್ತೆ, ನಮ್ಮ ಜೀವನದ ಸಮಸ್ಯೆಗಳು ಭಗವಂತ ಪರಿಹಾರ ಮಾಡ್ತಾರೆ. ಖಂಡಿತ ಮಾಡ್ತಾರೆ. ಭಗವಂತ ಅವರು ಪರೀಕ್ಷೆ ಮಾಡ್ತಾರೆ. ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಭಕ್ತಿ ಸೇವೆಯಲ್ಲಿ. ನಾವು ಬರ್ತಾ ಇದ್ದೀವಿ, ಜಪ ಮಾಡ್ತಾ ಇದ್ದೀವಿ, ಕ್ಲಾಸ್ ಕೇಳ್ತಾ ಇದ್ದೀವಿ, ಪ್ರಸಾದ ತಗೋತಾ ಇದ್ದೀವಿ, ಆದಷ್ಟು ಭಗವಂತನಿಗೆ ದೇವಸ್ಥಾನದಲ್ಲಿ ಸೇವೆ ಎಲ್ಲ ಮಾಡ್ತಾ ಇದ್ದೀವಿ. ಆದರೆ ಇದನ್ನು ನಾವು ಎಷ್ಟು ದೃಢವಾಗಿ ಮಾಡ್ತಾ ಇದ್ದೀವಿ, ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ, ಭಕ್ತಿ ಸೇವೆಯಲ್ಲಿ ಭಗವಂತನಲ್ಲಿ ನಮಗೆ ಎಷ್ಟು ನಂಬಿಕೆ ಇದೆ ಅನ್ನೋದಕ್ಕೋಸ್ಕರ ಭಗವಂತ ಏನು ಮಾಡ್ತಾರೆ, ಸಮಸ್ಯೆಗಳನ್ನು ಕೊಡ್ತಾರೆ. ಸಮಸ್ಯೆಗಳು ಬಂದೇ ಬರುತ್ತೆ. ಆದರೆ ಆ ಸಮಸ್ಯೆಗಳು ಬಂದಾಗ ನಾವು ಎಷ್ಟು ದೃಢವಾಗಿ ಭಗವಂತನದು ಸೇವೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಭಕ್ತಿ ಸೇವೆ ನಿರ್ಧಾರ ಆಗುತ್ತೆ. ಸೊ ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾರೆ, ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಸಮಸ್ಯೆಗಳನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಆದರೆ ಆ ಸಮಸ್ಯೆಗೆ ಪರಿಹಾರನೂ ಯಾರು ಕೊಡಬೇಕು? ಭಗವಂತನೇ ಕೊಡಬೇಕು. ನಮ್ಮ ಕೈಯಲ್ಲೇನೂ ಇಲ್ಲ. ಹಾಗಾಗಿ ಪ್ರಭುಪಾದರು ಇಲ್ಲಿ ಭಗವಂತನ ಜೊತೆ ಆ ಪ್ರೇಮ ಸಂಬಂಧವನ್ನು ನಾವು ಏರ್ಪಡಿಸ್ಕೋಬೇಕು, ಆ ಪ್ರೇಮ ಸಂಬಂಧವನ್ನು ನಾವು ಕಳಚ್ಕೋಬಾರ್ದು ಅಂತ ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಋತು ಧರ್ಮದಲ್ಲಿ ಬದಲಾವಣೆ ಆಗ್ತದೆ. ಅವಾಗ ಯುಧಿಷ್ಠಿರ ಮಹಾರಾಜ್ ನೋಡ್ತಾ ಇದ್ದಾರೆ, ಋತು ಧರ್ಮದಲ್ಲಿ ಬದಲಾವಣೆ ಆಗ್ತಾ ಇದೆ. ಭಗವದ್ಗೀತಾ 3ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ, ಯಾವ ರೀತಿ ಈ ಮನುಷ್ಯಂದು ಸಮಾಜ ಮತ್ತು ದೇವತೆಗಳಿಗೂ ಮತ್ತು ಪ್ರಕೃತಿಗೂ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನು ನಮಗೆ 3ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಏನಂದರೆ, ಸಹಯಜ್ಞ ಪ್ರಜಾ ಸೃಷ್ಟ್ಯ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯ ಧರ್ಮೇಶ ಓಸ್ವಿಷ್ಟ ಕಾಮಧು. ಅಂದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭುವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಟ್ಟನು. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮ್ಮ ಇಷ್ಟ ಕಾಮಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆಯು ಕೈಗೂಡುತ್ತದೆ ಎಂದು ಹೇಳಿದರು. 3ನೇ ಅಧ್ಯಾಯದಲ್ಲಿ ಭಗವಂತ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮನುಷ್ಯ ಈ ಭೌತಿಕ ಪ್ರಪಂಚದಲ್ಲಿ ಅವರು ಯಾಕೆ ಬರ್ತಾ ಇದ್ದಾರೆ, ಯಾಕೆ ಇಲ್ಲಿ ಮನುಷ್ಯ ಜೀವಿ ಜನ್ಮ ತಗೋತಾ ಇದ್ದಾನೆ? ನಾವು ಭಗವಂತ ನಾನು ಸಹ ಏನು ಮಾಡಬೇಕು, ಒಡೆತನ ಮಾಡಬೇಕು, ನಾನು ಸಹ ಕಂಟ್ರೋಲರ್ ಆಗಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿದ್ದಕ್ಕೋಸ್ಕರ ಭಗವಂತ ಏನು ಮಾಡ್ತಾ ಇದ್ದಾರೆ, ಆಯಿತು ನೀನು ಕಂಟ್ರೋಲರ್ ಆಗಪ್ಪ, ಎಲ್ಲ ಹಾಗೂ ನನ್ನ ಧಾಮದಲ್ಲಿ ನಾನೊಬ್ಬನೇ ಕಂಟ್ರೋಲರ್, ಬೇರೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗಾಗಿ ಅದೊಂದು ಪ್ಲೇಸ್ ಇದೆ, ಈ ಭೌತಿಕ ಪ್ರಪಂಚ ಇದೆ, ಆ ಭೌತಿಕ ಪ್ರಪಂಚದಲ್ಲಿ ನೀನು ಹೋಗು, ಅಲ್ಲಿ ನೀನು ಏನಾಗು ಕಂಟ್ರೋಲರ್ ಆಗಬಹುದು ಅಂತ ಹೇಳಿ ಭಗವಂತ ಕಳಿಸ್ಕೊಡ್ತಾ ಇದ್ದಾರೆ. ಆದರೆ ಭಗವಂತ ಹಾಗೆ ಕಳಿಸ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ, ಮನುಷ್ಯರ ಜೊತೆ ದೇವತೆಗಳನ್ನು, ಯಜ್ಞಗಳನ್ನು, ಪ್ರತಿಯೊಂದು ಬೇಕಾಗಿರುವಂತಹ ಮನುಷ್ಯನಿಗೆ ಸೌಕರ್ಯಗಳನ್ನು ಎಲ್ಲವನ್ನ ಕೊಟ್ಟು ಭಗವಂತ ಕಳಿಸ್ಕೊಡ್ತಾ ಇದ್ದಾರೆ. ನೀವು ಹೋಗು, ನೀನಲ್ಲಿ ಕಂಟ್ರೋಲರ್ ಆಗೋದಕ್ಕೆ ಪ್ರಯತ್ನ ಮಾಡು, ಆದರೆ ಆ ಪ್ರಯತ್ನದಲ್ಲಿ ನಿನಗೆ ಯಶಸ್ವಿ ಆಗಲಿಲ್ಲ ಅಂದಾಗ ನೀನೇನು ಮಾಡು, ಮತ್ತೆ ನನ್ನ ಧಾಮಕ್ಕೆ ವಾಪಸ್ ಬಾ. ನನ್ನ ಧಾಮಕ್ಕೆ ವಾಪಸ್ ಬರೋದಕ್ಕೆ ನಿನಗೆ ಏನು ಮಾಡ್ತಾ ಇದ್ದೀನಿ, ನಾನು ಎಲ್ಲ ರೀತಿಯ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಭಗವಂತ ಏನು ಮಾಡ್ತಾ ಇದ್ದಾರೆ, ಎಲ್ಲ ಯಜ್ಞಗಳನ್ನು ದೇವತೆಗಳ ಜೊತೆಯಲ್ಲಿ ಕಳಿಸ್ತಾ ಇದ್ದಾರೆ. ಸೊ ಮತ್ತೆ ಮುಂದೆ 11ನೇ ಶ್ಲೋಕದಲ್ಲಿ ಭಗವದ್ಗೀತಾ 3ನೇ ಅಧ್ಯಾಯ 11ನೇ ಶ್ಲೋಕದಲ್ಲಿ ಅದೇ ಹೇಳ್ತಿದ್ದಾರೆ, ಯಾವಾಗ ಮನುಷ್ಯರು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ ದೇವತೆಗಳಿಗೋಸ್ಕರ, ಆ ದೇವತೆಗಳು ಏನಾಗ್ತಾ ಇದ್ರು, ಸಂತುಷ್ಟರಾಗ್ತಾ ಇದ್ರು. ಅವ್ರು ಸಂತುಷ್ಟರಾಗಿ ಕಾಲ ಕಾಲಕ್ಕೆ ಏನು ಕೊಡಬೇಕೋ ಮಳೆ ಬೆಳೆ ಪ್ರತಿಯೊಂದನ್ನು ಕರೆಕ್ಟಾಗಿ ಕೊಡ್ತಾ ಇದ್ರು. ಅದಕ್ಕೆ 11ನೇ ಶ್ಲೋಕದಲ್ಲಿ ಅದನ್ನೇ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಈ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು
ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಹೀಗೆ ಮನುಷ್ಯನ ಮತ್ತು ದೇವತೆಗಳ ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿ ಉಂಟಾಗುತ್ತದೆ. ಯಾವಾಗ ಮನುಷ್ಯ ಯಜ್ಞ ಯಾಗಾದಿಗಳನ್ನು ಮಾಡ್ತಾನೋ ಆವಾಗ ಎಲ್ಲ ದೇವತೆಗಳಿಗೂ ಆನಂದ ಆಗುತ್ತೆ, ತೃಪ್ತಿ ಆಗುತ್ತೆ. ಆದರೆ ನಮ್ಮ ಶಾಸ್ತ್ರದಲ್ಲಿ ಪ್ರಭುಪಾದರು ಇದೇ ಭಾವಾರ್ಥದಲ್ಲಿ ಏನು ತಿಳುವಳಿಕೆ ಕೊಡ್ತಾ ಇದ್ದಾರೆ ಅಂದರೆ, ನಾವು ಮಾಡೋಂಥ ಎಲ್ಲ ಯಜ್ಞ ಯಾಗಾದಿಗಳಿಗೂ ಮೂಲವಾಗಿ ಯಾರಿಗೆ ಹೋಗುತ್ತೆ? ದೇವೋತ್ತಮ ಪರಮಪುರುಷ ಕೃಷ್ಣನಿಗೆ ಹೋಗುತ್ತೆ. ಅದಕ್ಕೆ ಎಲ್ಲ ಯಜ್ಞಗಳನ್ನು ಎಲ್ಲ ಯಾಗಾದಿಗಳನ್ನು ಮಾಡಿದ್ಮೇಲೆ ಕೊನೆಯಲ್ಲಿ ಏನು ಹೇಳ್ತಾರೆ? ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸೊ ಪ್ರತಿಯೊಂದು ಭಗವಂತನಿಗೆ ಹೋಗುತ್ತೆ. ಆ ಭಗವಂತನಿಂದ ಪ್ರೇರಣೆಯನ್ನು ಪಡೆದ ದೇವತೆಗಳು ನಮಗೆ ಯಾವ ಸಮಯಕ್ಕೆ ಏನು ಬೇಕು, ಯಾವುದನ್ನು ನಮಗೆ ಒದಗಿಸಿ ಕೊಡಬೇಕು ಅನ್ನೋದನ್ನು ಕರೆಕ್ಟಾಗಿ ಅವ್ರು ಏನು ಮಾಡ್ತಾರೆ? ನಮಗೆ ಸಮಯಕ್ಕೆ ಕಾಲಕ್ಕೆ ತಕ್ಕಂತೆ ಕೊಡ್ತಾ ಇರ್ತಾರೆ. ಅದಕ್ಕೆ ಭಗವದ್ಗೀತೆ 5ನೇ ಅಧ್ಯಾಯ 29ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾರೆ? ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಶ್ಯತಿ. ಸೊ ಪ್ರತಿಯೊಂದರದ್ದು ಭೋಕ್ತಾರ ಯಾರು? ದೇವೋತ್ತಮ ಪರಮಪುರುಷ ಕೃಷ್ಣ. ಇದನ್ನು ಯಾವಾಗ ಒಬ್ಬ ವ್ಯಕ್ತಿ ಅರ್ಥ ಮಾಡಿಕೊಂಡು ಅವನು ಸಮಯಕ್ಕೆ ಯಾವ ರೀತಿಯಲ್ಲಿ ಅವನು ಯಜ್ಞಗಳನ್ನು ಆಚರಣೆ ಮಾಡಬೇಕು, ಅದನ್ನು ಕರೆಕ್ಟಾಗಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಈ ಕಲಿಯುಗದಲ್ಲಿ ನಿಜವಾಗ್ಲೂ ಯಜ್ಞ ಅಂದರೆ ಏನು? ಜಪಯಜ್ಞ, ಸಂಕೀರ್ತನ ಯಜ್ಞ. ಯಾವಾಗ ಒಬ್ಬ ವ್ಯಕ್ತಿ ಸಂಕೀರ್ತನ ಯಜ್ಞವನ್ನು ಮಾಡ್ತಾನೋ ಆಗ ಅವನು ಎಲ್ಲ ರೀತಿಯ ಸುಭಿಕ್ಷವನ್ನು, ಎಲ್ಲ ರೀತಿಯ ಆನಂದವನ್ನು ಪಡಿತಾನೆ. ಅದನ್ನೇ ಇಲ್ಲಿ ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಸೊ ಯುಧಿಷ್ಠಿರ ಮಹಾರಾಜು ಅವರು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಋತುನಲ್ಲಿ ಬದಲಾವಣೆ ಆಗ್ತಾ ಇದೆ. ಯಾಕೆ? ಭಗವಂತ ಇಲ್ಲ, ಭಗವಂತ ಅವ್ರ ಧಾಮಕ್ಕೆ ವಾಪಸ್ ಹೋಗಿದ್ದಾರೆ. ಆ ಋತುನಲ್ಲಿ ಬದಲಾವಣೆ ಅಂದರೆ ನಾವು ನೋಡ್ತಾ ಇರ್ತೀವಿ, ಮಳೆಗಾಲದಲ್ಲಿ ತುಂಬ ಬಿಸಿಲು, ಚಳಿಗಾಲದಲ್ಲಿ ತುಂಬ ಮಳೆ. ನಾವು ಇವಾಗಲೂ ನೋಡ್ತಾ ಇದ್ದೀವಿ, ಒಂದು 2-3 ದಿವಸಕ್ಕೆ ಮುಂಚೆ ಬೆಳಗ್ಗೆ ತುಂಬ ಚಳಿ, ಆಮೇಲೆ ಮಧ್ಯಾಹ್ನ ಒಂದು 10ರಿಂದ 12, 1 ಗಂಟೆ 2 ಗಂಟೆ 3 ಗಂಟೆವರೆಗೂ ಏನು ಚೆನ್ನಾಗಿ ಬಿಸಿಲು, ಅದಾದಮೇಲೆ ಮತ್ತೆ 5 ಗಂಟೆಯಿಂದ ಮಳೆ. ಇಲ್ಲೇ ನಾವು ಒಂದು ದಿನದಲ್ಲಿ ಇಷ್ಟು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಆಮೇಲೆ ಏನಾಗ್ತಾ ಇದೆ ಅಂದರೆ, ಯಾವಾಗ ಚೆನ್ನಾಗಿ ಬೆಳೆ ಬಂದಿರುತ್ತೆ, ಇನ್ನೇನು ಅದನ್ನು ಕಟಾವು ಮಾಡಬೇಕು, ಬೆಳೆನ ತೆಗಿಬೇಕು ಅನ್ನೋ ಟೈಮ್ಗೆ ಜೋರು ಮಳೆ ಬಂದು ಏನಾಗುತ್ತೆ? ಬೆಳೆ ಎಲ್ಲ ಹಾಳಾಗುತ್ತೆ. ಇಲ್ಲ ಎಲ್ಲ ಕುಯ್ಲು ಇದು ಬೀಜ ಬಿತ್ತನೆ ಮಾಡಿರ್ತಾರೆ, ಮಳೆ ಬರಬೇಕು, ಸಸಿಗಳು ಬೆಳಿಬೇಕು, ಆವಾಗ ಮಳೆ ಬರೋದೇ ಇಲ್ಲ. ಕಲಿಯುಗದ ಲಕ್ಷಣ. ಋತು, ಯಾವ ಋತುವಿನಲ್ಲಿ ಏನು ಸರಿಯಾಗಿ ಆಗಬೇಕೋ ಅದು ಕಲಿಯುಗದಲ್ಲಿ ಆಗ್ತಾ ಇಲ್ಲ. ಆದರೆ ನಮಗೆಲ್ಲ ಏನನ್ಸುತ್ತೆ ಅಂದರೆ ಇದು ಸರ್ವೇ ಸಾಮಾನ್ಯ, ಯಾಕೆಂದರೆ ನಾವು ಅದರಲ್ಲೇ ಇದ್ದೀವಲ್ಲ, ಕಲಿಯುಗದಲ್ಲೇ ಇದ್ದೀವಲ್ಲ, ಹಾಗಾಗಿ ಈ ಬದಲಾವಣೆ ಆಗ್ತಾ ಇರೋದು ನಮಗೆ ಸರ್ವೇ ಸಾಮಾನ್ಯ. ಆದರೆ ಯುಧಿಷ್ಠಿರ ಮಹಾರಾಜ್ಗೆ ಆಗಿಲ್ಲ. ಯುಧಿಷ್ಠಿರ ಮಹಾರಾಜ ಆಳ್ವಿಕೆ ನಡೆಸುವಾಗ ಯಾವ ಋತುವಿನಲ್ಲಿ ಏನಾಗಬೇಕಿತ್ತು? ಮಳೆಗಾಲದಲ್ಲಿ ಮಳೆ, ಬೇಸಿಗೆಗಾಲದಲ್ಲಿ ಬೇಸಿಗೆ, ವಸಂತ ಋತುವಿನಲ್ಲಿ ಚೆನ್ನಾಗಿ ಎಲ್ಲ ಹಣ್ಣುಗಳು ಧಾನ್ಯಗಳು ಪ್ರತಿಯೊಂದು ಸಮೃದ್ಧವಾಗಿ ಬರ್ತಾ ಇತ್ತು, ಚಳಿಗಾಲದಲ್ಲಿ ಚಳಿ, ಈ ರೀತಿ ಕರೆಕ್ಟಾಗಿ ಋತುವಿಂದು ಇದು ಪಾಲನೆ ಕ್ರಮಾಗತವಾಗಿ ಅದು ನಡೀತಾ ಇತ್ತು. ಈಗ ನಾವು ನೋಡ್ತೀವಿ ಎಲ್ಲ ಟೈಮಲ್ಲೂ ನಮಗೆ ಮಾವಿನ ಹಣ್ಣು ಸಿಗುತ್ತೆ, ಇಡೀ ವರ್ಷ ಪೂರ್ತಿ ಹಣ್ಣು, ಆಪಲ್ ಇಡೀ ವರ್ಷ ಪೂರ್ತಿ, ಅವರೆಕಾಯಿ ಇಡೀ ವರ್ಷ ಪೂರ್ತಿ ಅಲ್ವಾ? ಅವರೆಕಾಯಿ ಹಿಂದೆ ಎಲ್ಲರೂ ಏನು ಮಾಡ್ತಿದ್ರು ಅಂದರೆ, ಇಲ್ಲಪ್ಪ ಡಿಸೆಂಬರು ಜನವರಿ ಸಂಕ್ರಾಂತಿ ಸಮಯದಲ್ಲಿ ಅಷ್ಟೇ ಬರ್ತಾ ಇದ್ದಿದ್ದು, ಆ ಸಮಯದಲ್ಲಿ ಅಷ್ಟೇ ಏನು ಮಾಡ್ತಾಯಿದ್ರು ಅಂದರೆ ಚೆನ್ನಾಗಿ ಅದನ್ನೇ ತೊಗೊಂಡು ಬರ್ತಾಯಿದ್ರು. ಈ ಮುಗಿದೋದ್ರೆ ಮತ್ತೆ ಇನ್ನು ಮುಂದಿನ ವರ್ಷನೇ ಸಿಗೋದು ಇದು, ಹಾಗಾಗಿ ಈ ತಿಂಗಳೆಲ್ಲ ನಾವೇನು ಮಾಡಿಬಿಡೋಣ, ಅವರೆಕಾಯಿ ಸಾರೇ ಮಾಡೋಣ, ಎಲ್ಲ ಅವರೆಕಾಯಲ್ಲೇ ಮಾಡ್ತಾಯಿದ್ರು. ಆದರೆ ಈಗ ಆ ಥರ ಇಲ್ಲ. ಎಲ್ಲ ತರಕಾರಿ, ಎಲ್ಲ ಹಣ್ಣುಗಳು ಎಲ್ಲ ತಿಂಗಳಲ್ಲೂ ಸಿಗುತ್ತೆ, ವರ್ಷ ಪೂರ್ತಿ ಸಿಗುತ್ತೆ. ಕಲಿಯುಗದ ಲಕ್ಷಣ ಇದು. ಆದರೆ ಆಗ ಆಗಲ್ಲ. ಯಾಕೆಂದರೆ ಈ ಕೆಲವೊಂದು ಸಮಯದಲ್ಲಿ ಬರುವಂತಹ ಒಂದು ಪರ್ಟಿಕ್ಯುಲರ್ ಆಗಿ ಸಮಯದಲ್ಲಿ ಹಣ್ಣುಗಳು ತರಕಾರಿಗಳು ಆ ಸಮಯದಲ್ಲಿ ಬಂದಾಗಲೇ ಅದರಲ್ಲಿ ರುಚಿ, ಅದರಲ್ಲಿ ಇರಬೇಕಾಗಿರುವಂತಹ ಪೌಷ್ಟಿಕಾಂಶಗಳು ಅವೆಲ್ಲ ತುಂಬ ಚೆನ್ನಾಗಿ ಇರುತ್ತೆ. ಎಲ್ಲ ಸಮಯದಲ್ಲೂ ನಾವು ಅದನ್ನು ಬೆಳೆಸ್ತಾ ಇದ್ದೀವಿ, ಹಾಗಾಗಿ ಅದರಲ್ಲಿ ರುಚಿ ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ. ರುಚಿ ಪೌಷ್ಟಿಕಾಂಶಗಳು ಸಿಗದೇ ಇರೋದ್ರಿಂದನೇ ನಮಗೆ ಏನಾಗ್ತಾ ಇದೆ? ಆಯುಷ್ಷು ಅಲ್ಪ ಆಗ್ತಾ ಇದೆ.
ಆದರೆ ಯುಧಿಷ್ಠಿರ ಮಹಾರಾಜ ಆಳ್ವಿಕೆ ಮಾಡುವಾಗ ಆ ರೀತಿ ಇರಲಿಲ್ಲ. ಅದಕ್ಕೆ ಯುಧಿಷ್ಠಿರ ಮಹಾರಾಜ್ಗೆ ಏನಾಗ್ತಾ ಇದೆ, ಅವ್ರಿಗೆ ಕಷ್ಟ ಆಗ್ತಾ ಇದೆ, ಯೋಚನೆ ಮಾಡ್ತಾ ಇದ್ದಾರೆ, ಋತುವಿನಲ್ಲಿ ಬದಲಾವಣೆ ಆಗ್ತಿದೆ ಅಲ್ಲ, ಯಾವತ್ತೂ ಈ ಥರ ಆಗಿಲ್ಲ, ಹಾಗಾದರೆ ಮೂಲ ಕಾರಣ ಏನಿರ್ಬೋದು, ಯಾಕೆ ಈ ರೀತಿ ಬದಲಾವಣೆ ಆಗ್ತಾ ಇದೆ, ಯಾಕೆ ಈ ರೀತಿ ಚೇಂಜಸ್ ಆಗ್ತಿದೆ ಅಂತ ಹೇಳಿ ಯುಧಿಷ್ಠಿರ ಮಹಾರಾಜು ಚಿಂತೆ ಮಾಡ್ತಾ ಇದ್ದಾರೆ. ಮತ್ತು ನಾವು ಆಗಲೇ ವಿಚಾರ ಮಾಡಿದ ಥರ ಜನ ಏನಾಗ್ತಾ ಇದ್ದಾರೆ, ಅವರು ತುಂಬ ಲೋಭಿಗಳು, ಕೋಪಿಷ್ಠರು, ವಂಚಕರು ಆಗ್ತಾ ಇದ್ದಾರೆ. ಅಂದರೆ ದುರಾಸೆ, ಲೋಭಿಗಳು ಅಂದರೆ ದುರಾಸೆ. ಮಹಾರಾಜ್ ಯುಧಿಷ್ಠಿರ ಮಹಾರಾಜ್ ಆಗಿರ್ಬೋದು, ರಾಮಚಂದ್ರ ಪ್ರಭು ಆಗಿರ್ಬೋದು, ಇವರೆಲ್ಲ ಆಳ್ವಿಕೆ ಮಾಡುವಾಗ ತುಂಬ ಸೌಹಾರ್ದತೆಯಿಂದ ಇರ್ತಾಯಿದ್ರು ಜನ. ಮತ್ತು ಅವರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಅವ್ರು ಏನು ಮಾಡ್ತಾಯಿದ್ರು, ಸಂಗ್ರಹ ಮಾಡ್ತಿದ್ರು, ಅವರ ಜೀವನವನ್ನು ನಡೆಸ್ತಾಯಿದ್ರು. ನಾವು ಸಂತ ತುಕಾರಾಮ್ ಅವ್ರದ್ದು ಲೀಲೆಯನ್ನು ನೋಡಬೇಕಾದ್ರೆ, ಸಂತ ತುಕಾರಾಮ್ದು ಏನಾಗುತ್ತೆ ಅಂದರೆ, ಅವರ ಹೆಂಡತಿ ಹೇಳ್ತಾರೆ, ನೀವೇನು ಕೆಲಸ ಮಾಡಲ್ಲ, ಬರೀ ಭಗವಂತನ ನಾಮ ಹೇಳ್ಕೊಂಡು ಓಡಾಡ್ತಾ ಇದ್ದೀರಾ, ನನ್ನ ಮಕ್ಕಳನ್ನ ಯಾವ ರೀತಿ ಸಾಕಲಿ, ಯಾವ ರೀತಿ ಜೀವನ ಮಾಡಲಿ, ನೀವು ಏನು ಮಾಡಿ, ಸ್ವಲ್ಪ ಕೆಲಸ ಮಾಡಿ, ಏನಾದರೂ ನಮಗೆ ತಂದ್ಕೊಡಿ ಅಂತ. ಆಗ ಏನು ಮಾಡ್ತಾರೆ, ಅವರು ಒಬ್ಬನ ಹೊಲದಲ್ಲಿ ಹೋಗ್ತಾರೆ, ಅವರು ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಆಗದೇ ಇರೋರು ಏನು ಮಾಡ್ತಾರೆ, ಆ ಹೊಲನೆಲ್ಲ ಸುಟ್ಟು ಹಾಕ್ಬಿಡ್ತಾರೆ. ಆಗ ಭಗವಂತನಿಗೆ, ಭಗವಂತ ನಿಂದೇನು ಪರೀಕ್ಷೆ, ನೀನು ಯಾವ ರೀತಿ ನನಗೆ ಕೃಪೆ ಕೊಡ್ತಾ ಇದೆಯಾ ಗೊತ್ತಿಲ್ಲ ಅಂತ ಹೇಳಿ ಸಂತ ತುಕಾರಾಮ್ ಬಂದ್ಬಿಡ್ತಾರೆ. ಆದರೆ ಭಗವಂತ ಏನು ಮಾಡ್ತಾರೆ ಅಂದರೆ, ಆ ವರ್ಷ ಬೇರೆ ವರ್ಷಕ್ಕಿಂತ ಹೆಚ್ಚು ಬೆಳೆನ ಅವರ ತೋಟದಲ್ಲಿ ಕೊಡ್ತಾರೆ. ಆ ಹೆಚ್ಚು ಬೆಳೆನ ಕಂಡಿದ ತಕ್ಷಣ ಅವನಿಗೆ ಅರ್ಥ ಆಗುತ್ತೆ, ಆ ಮಾಲೀಕನಿಗೆ, ಇಲ್ಲ ಇದೆಲ್ಲ ಸಂತ ತುಕಾರಾಮ್ ಬಂದಿದ್ರಿಂದನೇ, ತುಕಾರಾಮ್ ಮಹಾರಾಜು ನಮ್ಮ ಗದ್ದೆನಲ್ಲಿ ಬಂದಿದ್ರಿಂದನೇ ಇದೆಲ್ಲ ಆಯಿತು, ಹಾಗಾಗಿ ಈ ಬೆಳೆ ಎಲ್ಲ ಯಾರಿಗೆ ಸೇರಬೇಕು, ತುಕಾರಾಮ್ ಮಹಾರಾಜ್ಗೆ ಸೇರಬೇಕು ಅಂತ ಅವ್ರು ಏನು ಮಾಡ್ತಾರೆ, ಜೋಳದ ಮೂಟಗಳನ್ನೆಲ್ಲ ತಗೊಂಡು ತುಕಾರಾಮ್ ಮನೆ ಹತ್ರ ಬರ್ತಾರೆ. ಇದು ನಿಮಗೆ ಅರ್ಪಣೆ ಆಗಬೇಕು, ಯಾಕೆಂದರೆ ನೀವು ಬಂದಿದ್ರಿಂದನೇ ಇದು ಜಾಸ್ತಿ ಬಂದಿದೆ, ತಗೊಳ್ಳಿ ಅಂತ. ಆದರೆ ಸಂತ ತುಕಾರಾಮ್ ಏನು ಮಾಡ್ತಾರೆ, ಅವ್ರ ಹೆಂಡತಿ ಹೋಗ್ತಾರೆ ಮನೆಯಿಂದ, ಅವ್ರದ್ದು ಎಷ್ಟು ವಿಚಾರ ಅಂದರೆ, ಮೂಟೆ ಮೊದಲು ಒಳಗಡೆ ಇಡಿಸ್ಕೋಬೋದಿತ್ತು ಮನೆಯಲ್ಲಿ, ಅವ್ರು ಅದನ್ನು ಮಾಡಲ್ಲ, ಮರದಲ್ಲಿ ಸ್ವಲ್ಪ ತೊಗೊಂಡೋಗಿ ಬೀಸಕ್ಕೆ ಶುರು ಮಾಡ್ತಾರೆ ಅವರು. ಇವತ್ತು ನನಗೆ ನನ್ನ ಮಕ್ಕಳಿಗೆಲ್ಲ ರೊಟ್ಟಿ ಆಯಿತು, ಚೆನ್ನಾಗಿ ಹಸಿಟ್ಟು ಸಿಕ್ತು ಅಂತ ಹೇಳಿ ಅವರು ಆಮೇಲೆ ತೊಗೊಳ್ಳೋಣ, ಮೊದಲು ಇದನ್ನು ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಆ ಸಮಯದಲ್ಲಿ ಸಂತ ತುಕಾರಾಮ್ ಏನು ಮಾಡ್ತಾರೆ, ಇಡೀ ಗ್ರಾಮದ ಪ್ರಜೆಗಳಿಗೆ ಅವರೆಲ್ಲ ಹಂಚಿಬಿಡ್ತಾರೆ. ಅವ್ರದ್ದು ವಿಚಾರ ಇಷ್ಟೇ, ನಾವು ಭಗವಂತನ ಭಕ್ತಿ ಮಾಡೋರು, ಭಗವಂತನ ಸೇವೆ ಮಾಡೋರು, ಭಗವಂತ ನಮಗೆ ಯಾವ ಸಮಯಕ್ಕೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟೇ ಕೊಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ನಾವು ಕೂಡಿಡೋದು ಬೇಡ. ಯಾವಾಗ ನಾವು ಕೂಡಿಡೋಕ್ಕೆ ಹೋಗ್ತೀವಿ, ಹೆಚ್ಚೆಚ್ಚು ಸಂಗ್ರಹ ಮಾಡೋಕ್ಕೆ ಹೋಗ್ತೀವಿ, ನಮ್ಮಲ್ಲಿ ದುರಾಸೆ ಹೆಚ್ಚಾಗ್ತಾ ಹೋಗುತ್ತೆ. ದುರಾಸೆ ಹೆಚ್ಚಾದಾಗ ಆ ಸಂಗ್ರಹ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ, ಅನಾವಶ್ಯಕವಾಗಿ ಬೇಡದೇ ಇರೋವಂಥ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಶುರು ಮಾಡ್ತೀವಿ. ಸುಳ್ಳು ಹೇಳೋದು, ಮೋಸ ಮಾಡೋದು, ಕಳ್ಳತನ ಮಾಡೋದು, ಬೇರೆಯವ್ರಿಗೆ ವಂಚಿಸೋದು. ಯಾಕೆಂದರೆ ನನ್ನಲ್ಲಿ ನಾನೇನು ಮಾಡಬೇಕು, ಜಾಸ್ತಿ ಮಾಡ್ಕೋಬೇಕು, ನನ್ನಲ್ಲಿರುವಂಥ ಸಂಪತ್ತನ್ನು ಜಾಸ್ತಿ ಮಾಡ್ಕೋಬೇಕು, ಐಶ್ವರ್ಯನ ಜಾಸ್ತಿ ಮಾಡ್ಕೋಬೇಕು. ಈ ರೀತಿ ದುರಾಸೆ ಬೆಳೆಸ್ಕೊಂಡಾಗ ಏನಾಗುತ್ತೆ, ನಾನು ಬೇಡದೇ ಇರೋವಂತಹ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಶುರು ಮಾಡ್ತೀನಿ. ಸೊ ಅದನ್ನೇ ಯುಧಿಷ್ಠಿರ ಮಹಾರಾಜು ಅವರ ಸಮಯದಲ್ಲಿ ಏನಿರಲಿಲ್ಲ, ಜನ ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ತಗೋತಾ ಇದ್ರು, ತುಂಬ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ರು. ಆದರೆ ಈಗ ಏನಾಗ್ತಾ ಇದೆ, ಜನ ಲೋಭಿಗಳಾಗ್ತಾ ಇದ್ದಾರೆ, ಅಂದರೆ ತುಂಬ ದುರಾಸೆ ಇರೋರು ಆಗ್ತಾ ಇದ್ದಾರೆ, ಆಮೇಲೆ ತುಂಬ ಕೋಪಿಷ್ಠರೂ ಆಗ್ತಾ ಇದ್ದಾರೆ. ಏನಾಗುತ್ತೆ, ಯಾವಾಗ ನಮಗೆ ಇದು ಬೇಕೇ ಬೇಕು ಅಂತ ನಮ್ಮಲ್ಲಿ ಆಸೆ ಬರುತ್ತೆ, ಆ ಆಸೆ ಈಡೇರಲಿಲ್ಲ ಅಂದಾಗ ಏನಾಗುತ್ತೆ, ಕೋಪ ಬರುತ್ತೆ, ತಕ್ಷಣ ಕೋಪ ಬರುತ್ತೆ. ನಾನು ಇದು ಅಂದ್ಕೊಂಡಿದ್ದೆ, ಇದು ಆಗಲಿಲ್ಲ, ನನಗಿದು ಸಿಗಬೇಕಾಗಿತ್ತು, ಇದು ಆಗಲಿಲ್ಲ, ಹಾಗಾಗಿ ಕೋಪ ಬರುತ್ತೆ. ಆ ಒಂದು ಅಂದ್ಕೊಂಡಿರೋ ವಿಚಾರವನ್ನು ನೆರವೇರಿಸೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬೇರೆಯವ್ರಿಗೆ ವಂಚನೆ ಮಾಡೋದಕ್ಕೂ. ಈ ಎಲ್ಲ ಗುಣಗಳನ್ನು ಯುಧಿಷ್ಠಿರ ಮಹಾರಾಜ ಜನರಲ್ಲಿ ನೋಡ್ತಾರೆ. ಹೇಗೋ ಜೀವನ ಮಾಡಬೇಕು, ಅದು ಒಳ್ಳೆ ರೀತಿನಲ್ಲೋ ಕೆಟ್ಟ ರೀತಿನಲ್ಲೋ ಒಳ್ಳೆ ದಾರಿನಲ್ಲೋ ಹೇಗೋ ಜೀವನ ಮಾಡಬೇಕು ಅಂತ ಜನ ಏನು ಮಾಡ್ತಾ ಇದ್ದಾರೆ, ಅವರು ಜೀವನವನ್ನು ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಅವಲಕ್ಷಣಗಳು ಅವನಿಗೆ ಕಾಣಿಸ್ತದೆ. ಅದಕ್ಕೆ ಅವನಿಗೆ ಆಶ್ಚರ್ಯ ಆಗ್ತಾ ಇದೆ. ಇದು ಯುಧಿಷ್ಠಿರ ಮಹಾರಾಜ್ ಇದ್ದಂತಹ ಆ ಸಮಯದಲ್ಲಿ ಏನು ಇಲ್ಲಿ ಹೇಳ್ತಾ ಇದ್ದಾರೆ, ದೈವಿ ವಾತಾವರಣ ಹೇಗಿತ್ತು ಅಂದರೆ ದೈವಿ ವಾತಾವರಣ ಆಗಿತ್ತು. ಎಲ್ಲ ಜನರು ಧರ್ಮಿಷ್ಠರಾಗಿದ್ದರು, ಸಂತರಾಗಿದ್ದರು, ಭಗವಂತನ ಭಕ್ತರಾಗಿದ್ದರು. ಯಾಕೆಂದರೆ ರಾಜ ಅದೇ ಥರ ಇದ್ದರು.
ಯಥೋ ರಾಜ ರಾಜ ಅದೇ ಥರ ಇದ್ದರು, ಪ್ರಜೆಗಳು ಹಾಗೇ ಇದ್ದರು. ಆದರೆ ಈ ಎಲ್ಲ ಬದಲಾವಣೆ ಏನಾಗ್ತಾ ಇದೆ, ಯುಧಿಷ್ಠಿರ ಮಹಾರಾಜ್ಗೆ ತುಂಬ ಆತಂಕ ಉಂಟು ಮಾಡ್ತಾ ಇದೆ. ಮತ್ತು ಅದಷ್ಟೇ ಅಲ್ಲ, ಜನರಲ್ಲಷ್ಟೇ ಬರೀ ಇಷ್ಟೇ ಅಲ್ಲ, ಏನಾಗ್ತಾ ಇದೆ ಅಂದರೆ ಯಾವ್ಯಾವ ವರ್ಗದ ಜನ ಏನೇನು ಅವರು ವೃತ್ತಿ ಧರ್ಮವನ್ನು ಮಾಡಬೇಕೋ ಆ ವೃತ್ತಿ ಧರ್ಮವನ್ನು ಬಿಟ್ಟು ಬೇರೆ ಬೇರೆ ಎಲ್ಲದಕ್ಕೂ ತೊಡಗ್ತಾ ಇದ್ದಾರೆ. ಬ್ರಾಹ್ಮಣರು ಬ್ರಾಹ್ಮಣ ವೃತ್ತಿಯನ್ನು ಮಾಡ್ತಾ ಇಲ್ಲ, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರದ್ದು ವೃತ್ತಿ ಧರ್ಮವನ್ನು ಬಿಟ್ಟು ಬೇರೆ ಬೇರೆ ವೃತ್ತಿ ಧರ್ಮದಲ್ಲಿ ತೊಡಗ್ತಾ ಇದ್ರು. ಇದೆಲ್ಲ ಸಹ ಏನಾಗ್ತಾ ಇತ್ತು ಅಂದರೆ ಯುಧಿಷ್ಠಿರ ಮಹಾರಾಜ್ಗೆ ತುಂಬಾ ಆತಂಕವನ್ನು ತಂದುಕೊಡ್ತಾ ಇತ್ತು. ಯಾಕೆ ಅಂದರೆ ಯುಧಿಷ್ಠಿರ ಮಹಾರಾಜ ಸಮಯದಲ್ಲಿ ಈ ರೀತಿಯಾಗಿ ಯಾವುದೇ ದಿನ ಯಾವತ್ತೂ ಸಹ ಜೀವನ ಯಾರೂ ಮಾಡಿರಲಿಲ್ಲ. ಆದರೆ ನಮಗೆ ಕಲಿಯುಗದಲ್ಲಿ ಅದೆಲ್ಲ ಕಾಮನ್. ಒಬ್ರನ್ನೊಬ್ರು ವಂಚಿಸೋದು, ಒಬ್ಬರ ಮೇಲೆ ಒಬ್ಬರು ಕೋಪ ಮಾಡ್ಕೊಳ್ಳೋದು, ಎಲ್ಲ ನನಗೇ ಬೇಕು ಅಂತ ಎಲ್ಲವನ್ನ ಎತ್ತಿಟ್ಕೊಳ್ಳೋದು, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ನಮಗೆ ಇದೆಲ್ಲ ಕಾಮನ್ ಅನಿಸುತ್ತೆ. ಆದರೆ ಯುಧಿಷ್ಠಿರ ಮಹಾರಾಜ ಕಾಲದಲ್ಲಿ ಆ ರೀತಿ ಇರಲಿಲ್ಲ. ಅದಕ್ಕೆ ಯುಧಿಷ್ಠಿರ ಮಹಾರಾಜ್ಗೆ ಆತಂಕ ಆಗ್ತಿತ್ತು. ಅವರು ಯೋಚನೆ ಮಾಡ್ತಿದ್ರು, ಯಾಕಿದೆಲ್ಲ ಆಗ್ತಾ ಇದೆ, ಯಾಕೆ ಈ ಥರ ಎಲ್ಲ ಅಪಶಕುನಗಳು ಕಾಣಿಸ್ತಾ ಇದೆ, ಹಾಗಾದರೆ ಕೃಷ್ಣ ಏನಾದರೂ ಅವರ ಇಲ್ಲಿ ಬಿಟ್ಟು ಅವ್ರ ಧಾಮಕ್ಕೆಲ್ಲೋ ವಾಪಸ್ ಹೋಗ್ಬಿಟ್ಟಿದ್ದಾರೆ, ಅದರಿಂದನೇ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಏನು ಮಾಡ್ತಾಯಿದ್ರು, ವಿಚಾರ ಮಾಡ್ತಾಯಿದ್ರು. ಆದರೆ ಪ್ರಭುಪಾದರು ಅದಕ್ಕೆ ಕೊನೆಯಲ್ಲಿ ನಮಗೆ ತುಂಬ ಮುಖ್ಯವಾದ ವಿಚಾರ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿದು ಜೀವನದಲ್ಲಿ ಉನ್ನತವಾದ ಧ್ಯೇಯಗಳೇ ಇಲ್ಲದೆ ಇರೋವಾಗ, ಮತ್ತು ಇಲ್ಲಿರ್ತೀವಲ್ಲ ಒಂದು ಸ್ವಲ್ಪ ಸಮಯ, ನಾವು ಒಂದು 60 ವರ್ಷ 70 ವರ್ಷ 100 ವರ್ಷ ಇದೇ ನಮಗೆ ತುಂಬ ಇಂಪಾರ್ಟೆಂಟು, ಇಲ್ಲಿ ನಾವು ಇರೋವಂಥ ವರ್ಷಗಳು ನಾವು ತುಂಬ ಚೆನ್ನಾಗಿ ಇದ್ದುಬಿಡಬೇಕು ಅಂತ ಯಾವಾಗ ಒಬ್ಬ ವ್ಯಕ್ತಿ ಯೋಚನೆ ಮಾಡ್ತಾನೋ ಆವಾಗ ಏನು ಮಾಡ್ತಾನೆ ಅಂದರೆ ಅವನು ಎಲ್ಲ ರೀತಿಯ ಐಶ್ವರ್ಯಗಳಿಗೆ ಅಧಿಕಾರಗಳಿಗೆ ಹೆಚ್ಚಾಗಿ ಅಂಟ್ಕೊಳ್ತಾನೆ. ನಾನಿಲ್ಲ, ನಾನು ಇರೋದು ಇನ್ನು ಎಷ್ಟು ವರ್ಷ ಬದುಕಿರ್ತೀನೋ ಏನೋ ಗೊತ್ತಿಲ್ಲ, ನಾನು ಇರೋವಾಗ ಏನು ಮಾಡಿಬಿಡ್ಬೇಕು, ಚೆನ್ನಾಗಿದ್ಬಿಡ್ಬೇಕು, ಚೆನ್ನಾಗಿ ಎಲ್ಲ ಥರ ಸುಖವನ್ನು ಅನುಭವಿಸ್ಬೇಕು, ಚೆನ್ನಾಗಿ ತಿನ್ನಬೇಕು. ಚಾರ್ವಾಕ ಮುನಿ ಅವ್ರದ್ದು ಅದೇ ಇಲ್ವಾ ಇರೋದು, ನೀ ಏನು ಮಾಡು, ಸಾಲ ಆದರೂ ಮಾಡು ಪರವಾಗಿಲ್ಲ, ನೀನು ಚೆನ್ನಾಗಿರು, ಸಾಲ ಆದರೂ ಮಾಡು, ನೀನು ಇರೋದು ಈ ಜನ್ಮ ಅಷ್ಟೇ, ಸ್ವಲ್ಪ ದಿನ ಅಷ್ಟೇ, ಆ ಇರೋ ಅಷ್ಟು ದಿನ ನೀನು ಏನು ಮಾಡಬೇಕು, ಚೆನ್ನಾಗಿರಬೇಕು, ಮುಂದಿಂದು ಯಾರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಚಾರ್ವಾಕ ಮುನಿದು ಇದೇ ಸಿದ್ಧಾಂತ. ಪ್ರಭುಪಾದ ಅದನ್ನೇ ಹೇಳ್ತಾ ಇದ್ದಾರೆ. ಜನ ಈ ರೀತಿ ಯೋಚನೆ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಅವರು ಎಲ್ಲ ಅಧಿಕಾರಕ್ಕೆ ಐಶ್ವರ್ಯಕ್ಕೆ ತುಂಬಾ ಅಂಟ್ಕೋತಾ ಇದ್ದಾರೆ. ಯಾಕೆಂದರೆ ಜೀವನದಲ್ಲಿ ಉನ್ನತವಾದ ವಿಚಾರ ಇದ್ದಾಗ ಈ ಎಲ್ಲ ವಿಚಾರಗಳು ಮುಖ್ಯ ಅಂತ ಅನಿಸೋದೇ ಇಲ್ಲ. ನಾನು ಒಂದು ಉದಾಹರಣೆಗೆ, ನಾವಿವಾಗ ಕಾಶಿಗೆ ಹೋಗಬೇಕು ಅಥವಾ ಬದ್ರಿನಾಥ್ಗೆ ಹೋಗಬೇಕು ಅಂತ ನಾವು ವಿಚಾರ ಮಾಡಿ ಟ್ರೈನ್ ಹತ್ತೀವಿ. ಟ್ರೈನ್ ಹತ್ತಿ ನಮ್ಮದು ಮೇಯ್ನ್ ವಿಚಾರ ಏನೋ ಅಲ್ಲಿಗೆ ಹೋಗಬೇಕು, ಕಾಶಿಗೆ ಹೋಗಬೇಕು ಇಲ್ಲ ಬದ್ರಿನಾಥ್ಗೆ ಹೋಗಬೇಕು. ಮಧ್ಯದಲ್ಲಿ ಬೇಕಾದಷ್ಟು ಸಣ್ಣ ಸಣ್ಣ ಸ್ಟೇಷನ್ಸ್ ಎಲ್ಲ ಬರುತ್ತೆ, ನಾವು ಅಲ್ಲೆಲ್ಲ ಇಳಿತೀವ ಇಲ್ಲ, ಯಾಕೆಂದರೆ ನಮ್ಗೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನಮ್ಮದು ಮುಖ್ಯವಾದ ಗುರಿ ಏನೋ ಅಲ್ಲಿ ಭಗವಂತನಿಗೆ ಹೋಗಬೇಕು, ಭಗವಂತನ ದರ್ಶನ ಮಾಡಬೇಕು, ಅದೇ ನಮ್ಮದು ಮುಖ್ಯವಾದ ಗುರಿ. ಆವಾಗ ನಾವು ಈ ಸಣ್ಣ ಸಣ್ಣ ಆಕರ್ಷಣೆಗೆಲ್ಲ ನಾವು ಒಳಗಾಗಲ್ಲ. ಬೇರೆ ಬೇರೆ ಸಣ್ಣ ಸಣ್ಣದೇ ಇಲ್ಲಿ ಇಷ್ಟು ಚೆನ್ನಾಗಿದೆಯಂತೆ, ಮಧ್ಯದಲ್ಲಿ ಈ ಥರ ಪ್ಲೇಸ್ ತುಂಬ ಚೆನ್ನಾಗಿದೆಯಂತೆ ನೋಡೋಕ್ಕೆ, ಇಲ್ಲಿ ಇಳಿದು ನೋಡೋಣ, ಆ ರೀತಿ ನಾವು ವಿಚಾರ ಮಾಡಲ್ಲ. ನಮ್ಮದು ವಿಚಾರ ಒಂದೇ ಇರುತ್ತೆ, ನಾವು ಹೋಗಬೇಕು, ಅಲ್ಲಿ ಆ ಸ್ಥಳವನ್ನು ತಲುಪಬೇಕು, ಭಗವಂತನ ದರ್ಶನ ಮಾಡಿ. ಹಾಗಾಗಿ ಪ್ರಭುಪಾದ ಅದನ್ನೇ ಹೇಳ್ತಿದ್ದಾರೆ, ಒಬ್ಬ ವ್ಯಕ್ತಿದು ಅವನ ಜೀವನದಲ್ಲಿ ಉನ್ನತವಾದ ವಿಚಾರ ಮಾಡಲಿಲ್ಲ ಅಂದರೆ ಸಣ್ಣ ಸಣ್ಣ ವಿಚಾರಗಳಿಗೂ ಅವನು ಏನು ಮಾಡ್ತಾನೆ, ಮಹತ್ವ ಕೊಡೋದಕ್ಕೆ ಶುರು ಮಾಡ್ತಾನೆ. ಹಾಗಾದರೆ ನಮ್ಮ ಜೀವನದಲ್ಲಿ ಉನ್ನತವಾದ ವಿಚಾರ ಏನಾಗಿರಬೇಕು, ಉನ್ನತವಾದ ವಿಚಾರ, ಉನ್ನತವಾದ ಧ್ಯೇಯ. ನಮ್ಮದು ನಿಜವಾದ ಮನೆ ಇದೆಯಲ್ಲ, ಆ ನಿಜವಾದ ಮನೆಗೆ ಹೋಗೋದು ನಮ್ಮದು ಧ್ಯೇಯ ಆಗಿರಬೇಕು. ಅಲ್ಲಿದೆ ನಮ್ಮನೆ, ದಾಸರು ಅದನ್ನೇ ಹೇಳ್ತಾರಲ್ವ, ನಮ್ಮದು ನಿಜವಾದ ಮನೆ ಇರೋದು ಅಲ್ಲಿ. ಆದರೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಇದೇ ನನ್ನ ಮನೆ, ಇಲ್ಲಿರೋ ಅಷ್ಟು ಆಯಸ್ಸೇ ನಂದು, ಇಲ್ಲಿರೋ ಜನನೇ ನನ್ನವರು, ಈ ದೇಹ ನಂದು, ಈ ಸಮಾಜ ನಂದು, ಈ ಬಂಧು ಬಳಗ ಎಲ್ಲ ನನ್ನವರು, ನಾನು ಇವರಿಗೋಸ್ಕರ ತುಂಬ ಕೆಲಸ ಮಾಡಬೇಕು, ತುಂಬಾ ಕಷ್ಟ ಬಿಡಬೇಕು ಅಂತೆಲ್ಲ ವಿಚಾರ ಮಾಡಿ ನಾವು ಏನು ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಐಶ್ವರ್ಯ ಬೇಕು, ಅಧಿಕಾರ ಬೇಕು, ಹಣ ಬೇಕು, ನಾವು ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಅದು ನಮ್ಮದು ಜೀವನದ ನಿಜವಾದ ಧ್ಯೇಯ ಅಲ್ಲ. ಮನುಷ್ಯ ಜನ್ಮ ಇರೋದು ಏನಕ್ಕೆ ಅಂದರೆ ನಮ್ಮ ಮನೆಗೆ ವಾಪಸ್ ಹೋಗೋದಕ್ಕೆ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೋಸ್ಕರ. ಅದಕ್ಕೆ ದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಬೇಡಿ ಉಚ್ಚಪ್ಪಗಳಿರ. ಮನುಷ್ಯನ ಜನ್ಮ ತುಂಬ ದೊಡ್ಡದಾಗಿರೋಂಥದ್ದು, ಎಲ್ರಿಗೂ ಸಿಗಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಜನ್ಮ ತಗೊಂಡ ಮೇಲೆ ಆಮೇಲೆ ಮನುಷ್ಯನ ಜನ್ಮ ಸಿಗೋದು.
ಅಕಸ್ಮಾತ್ ನಾವೇನಾದರೂ ಆ ಮನುಷ್ಯ ಜನ್ಮನ ನಮ್ಮ ನಿಜವಾದ ಧ್ಯೇಯಕ್ಕೋಸ್ಕರ, ನಿಜವಾದ ಗುರಿಗೋಸ್ಕರ ನಾವು ಉಪಯೋಗಿಸ್ದಿರಾ ಬೇರೆ ವಿಚಾರಗಳಿಗೆ ವ್ಯರ್ಥವಾಗಿ ನಾವು ಏನಾದರೂ ಹಾಳು ಮಾಡಿದ್ವಿ ಸಮಯ ಅಂದರೆ ಮತ್ತೆ ನಾವೇನಾಗ್ತೀವಿ? ಬಿದ್ದೋಗ್ತೀವಿ. ಮತ್ತೆ ಪ್ರಾಣಿ ವರ್ಗಕ್ಕೆ ಬಿದ್ದಾಗ ಮತ್ತೆ ನಾವೇನು ಮಾಡಬೇಕು? 84 ಲಕ್ಷ ಜೀವಯೋನಿಗಳನ್ನು ದಾಟಿ ಮತ್ತೆ ಮನುಷ್ಯನ ಜನ್ಮಕ್ಕೆ ಜನ್ಮ, ಮೃತ್ಯು, ಜರ, ವ್ಯಾಧಿ, ಈ 4 ಕಷ್ಟಗಳಲ್ಲಿ ಸಿಗಾಕ್ಕೊಂಡು ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟುತ್ತಾ ಇರಬೇಕು, ಸಾಯ್ತಾ ಇರಬೇಕು, ಹುಟ್ಟುತ್ತಾ ಇರಬೇಕು, ಸಾಯ್ತಾ ಇರಬೇಕು. ಈ ರೀತಿ ನಾವು ನಮ್ಮ ಜೀವನವನ್ನು, ಯಾಕೆಂದರೆ ನಮ್ಮ ಜೀವನದ ಉನ್ನತವಾದ ಧ್ಯೇಯ ಏನು ಅನ್ನೋದು ನಮಗೆ ಗೊತ್ತೇ ಇಲ್ಲ. ಆ ಧ್ಯೇಯಕ್ಕೋಸ್ಕರ ನಾವು ಯಾವತ್ತೂ ಯೋಚನೆ ಮಾಡೋದೂ ಇಲ್ಲ, ಸೇವೆ ಮಾಡೋದೂ ಇಲ್ಲ. ಅದನ್ನೇ ಪ್ರಭುಪಾದ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿಗೆ ಯಾವಾಗ ಉನ್ನತವಾದ ಧ್ಯೇಯ ಗೊತ್ತಿರುತ್ತೋ ಅವನು ಯಾವತ್ತೂ ಈ ರೀತಿ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಅವನು ಯೋಚನೆ ಮಾಡಲ್ಲ. ಆದರೆ ಆ ಧ್ಯೇಯ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಅವನಲ್ಲಿ ಇರೋವಂಥ ಅಜ್ಞಾನ, ನಿಜವಾದ ಜ್ಞಾನ ಇಲ್ಲ. ಅಜ್ಞಾನ, ನಾನು, ನನ್ನ ದೇಹ, ನನ್ನ ಮನೆ, ನನ್ನವರು, ನನ್ನ ಸಮಾಜ, ಈ ಎಲ್ಲದರದ್ದು ಅಜ್ಞಾನದಿಂದ ನಿಜವಾಗ್ಲೂ ನಾನು ಅಂದರೆ ಯಾರು, ಭಗವಂತ ಅಂದರೆ ಯಾರು, ನನಗೂ ಭಗವಂತನಿಗೂ ಏನು ಸಂಬಂಧ, ನಾನು ಬೇಡ ಅಂದರೂ ಯಾಕಿಲ್ಲಿ ನನಗೆ ಕಷ್ಟಗಳು ಬರ್ತಾ ಇದೆ, ಸುಖಗಳು ಬರ್ತಾ ಇದೆ, ಈ ಎಲ್ಲದರದ್ದು ಜ್ಞಾನ ನಮಗಿಲ್ದಿರ ಅಜ್ಞಾನದಲ್ಲಿ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ? ಇಲ್ಲಿ ಸಮಸ್ಯೆಗಳಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದೀವಿ. ಹಾಗಾದರೆ ಈ ಅಜ್ಞಾನ ದೂರ ಹೋಗಬೇಕು ಅಂದರೆ ಏನು ಮಾಡಬೇಕು? ಈ ಅಜ್ಞಾನ ನಮ್ಮಿಂದ ದೂರ ಹೋಗಬೇಕು ಅಂದರೆ ನಾವೇನು ಮಾಡಬೇಕು? ಪ್ರಭು, ಗುರುಗಳ ಹತ್ರ ಶರಣಾಗತಿ ತಗೋಬೇಕು. ಆಮೇಲೆ ಭಗವಂತನ ನಾಮ ಜಪ ಮಾಡಬೇಕು. ಆಮೇಲೆ ಭಕ್ತಿ ಸೇವೆಯಲ್ಲಿ ನಿರಂತರವಾಗಿ ತೊಡಗಿರಬೇಕು ಅಲ್ವಾ? ನಮಗೆ ನಿಜವಾದ ಜ್ಞಾನ ಬರಬೇಕು ಅಂದರೆ ನಾವು ಇದೆಲ್ಲವನ್ನ ಮಾಡಬೇಕು. ಅದಕ್ಕೆ ಶ್ರೀಮದ್ ಭಾಗವತಂ 12ನೇ ಸ್ಕಂದ ಕೊನೆಯಲ್ಲಿ 12ನೇ ಸ್ಕಂದ 3ನೇ ಅಧ್ಯಾಯದಲ್ಲಿ 51ನೇ ಶ್ಲೋಕದಲ್ಲಿ ಶುಕದೇವ ಗೋಸ್ವಾಮಿಗಳು ನಮ್ಗೇನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಅದ್ಭುತವಾದ ವಿಚಾರ ಹೇಳ್ತಾ ಇದ್ದಾರೆ. ಏನಪ್ಪ ಅದು ಅಂದರೆ, ಕಲೇರ್ ದೋಷನಿದೆ ರಾಜನ್ ಅಸ್ತಿ ಏಕೋ ಮಹಾನ್ ಗುಣಃ ಕೀರ್ತನಾ ದೇವಸ್ಯ ಕೃಷ್ಣ ಮುಕ್ತ ಸಂಘ ಪರಂ ವ್ರಜೇತ್. ಅಂದರೆ ಕಲಿಯುಗದಲ್ಲಿ ಎಲ್ಲ ದೋಷಗಳೇ ತುಂಬಿರೋದು. ನಾವು ಅವಾಗಿಂದ ಎಲ್ಲ ಕ್ಲಾಸ್ ಸ್ಟಾರ್ಟಿಂಗಿಂದ ಕೇಳಿದ್ವಲ್ವಾ, ಅಲ್ಪಾಯುಷಿ ಆಗಿದ್ದಾನೆ, ಅವನು ಅದೃಷ್ಟಹೀನ ಆಗಿದ್ದಾನೆ, ಸೋಮಾರಿ ಆಗಿದ್ದಾನೆ, ತಪ್ಪು ದಾರಿಗೆ, ಈ ರೀತಿ ಎಲ್ಲ ದೋಷಗಳೇ ತುಂಬಿದೆ. ಆದರೂ ಸಹ ಈ ಕಲಿಯುಗದಲ್ಲಿ ಒಂದು ಮಹಾನ್ ಗುಣ ಇದೆ. ಆ ಮಹಾನ್ ಗುಣ ಏನಪ್ಪ ಅಂದರೆ ಕೀರ್ತನಾ ದೇವ ಕೃಷ್ಣಸ್ಯ, ಭಗವಂತನ ನಾಮ ಜಪ, ಭಗವಂತಂದು ನಾಮವನ್ನು ಕೀರ್ತನೆ ಮಾಡಬೇಕು, ಭಗವಂತನ ಸೇವೆಯನ್ನು ಮಾಡಬೇಕು. ಆವಾಗ ನಮ್ಮ ಎಲ್ಲ ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಪಡಿಬೋದು. ಅದಕ್ಕೆ ಪ್ರಭುಪಾದರು ಕೊನೆಯಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ, ನಮ್ಮಲ್ಲಿರೋಂಥ ಈ ಅಜ್ಞಾನ ಹೋಗಬೇಕಲ್ವಾ, ಅಜ್ಞಾನ ಹೋಗಬೇಕಾದ್ರೆ ಅಜ್ಞಾನ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಕತ್ತಲು ಕತ್ತಲು ಹೋಗಬೇಕು ಅಂದರೆ, ಇವಾಗ ರಾತ್ರಿ ಕಳಿಬೇಕು ಅಂದರೆ ಕತ್ತಲು ಹೋಗಬೇಕು ಅಂದರೆ ಯಾರು ಬರಬೇಕು? ಸೂರ್ಯ ಬರಬೇಕು. ಸೂರ್ಯ ಬಂದಾಗ ಏನಾಗುತ್ತೆ? ಆಟೋಮೆಟಿಕ್ಕಾಗಿ ಕತ್ತಲು ಹೋಗುತ್ತೆ, ಬೆಳಕು ಬರುತ್ತೆ. ಅದೇ ಪ್ರಕಾರ ನಮ್ಮಲ್ಲಿರುವಂತಹ ಅಜ್ಞಾನ ಅನ್ನೋ ಕತ್ತಲು ಹೋಗಬೇಕು ಅಂದರೆ ನಮಗೆ ಯಾವುದರದ್ದು ಜ್ಞಾನ ಇರಬೇಕು ಅಂದರೆ ಶಾಸ್ತ್ರಗಳದು ಜ್ಞಾನ ಇರಬೇಕು, ಶ್ರೀಮದ್ ಭಾಗವತಂದು ಜ್ಞಾನ ಇರಬೇಕು. ಯಾವಾಗ ನಾವು, ಯಾಕೆಂದರೆ ಭಾಗವತಮಲ್ಲಿ ಭಗವಂತ ಭಕ್ತರ ಲೀಲೆಗಳು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂತಹ ತುಂಬ ವಿಚಾರಗಳು ಪ್ರತಿಯೊಂದನ್ನು ನಮ್ಗೆ ಏನು ಮಾಡಿದ್ದಾರೆ? 12 ಸ್ಕಂದದಲ್ಲಿ ಶುಕದೇವ ಗೋಸ್ವಾಮಿಗಳು ತಿಳುವಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಭುಪಾದ ಏನು ಹೇಳ್ತಿದ್ದಾರೆ ಅಂದರೆ ಶ್ರೀಮದ್ ಭಾಗವತಮ್ಮು ಸೂರ್ಯನ ಥರ. ಯಾವಾಗ ನಾವು ಶ್ರೀಮದ್ ಭಾಗವತಂದು ವಿಚಾರವನ್ನು ತಿಳುವಳಿಕೆ ಪಡೆಯೋಕ್ಕೆ ಶುರು ಮಾಡ್ತೀವೋ ನಮ್ಮಲ್ಲಿರುವಂತಹ ಅಜ್ಞಾನ ಅನ್ನೋ ಕತ್ತಲು ಏನಾಗುತ್ತೆ? ನಾಶ ಆಗುತ್ತೆ. ಆವಾಗ ನಾವೆಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಪಡ್ಕೋಬೋದು. ಹಾಗಾಗಿ ನಾವು ಭಾಗವತಂದು ಶ್ರವಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು, ಭಾಗವತಮನ್ನು ಓದಬೇಕು. ನಿತ್ಯಂ ಭಾಗವತ ಸೇವೆಯ, ಪ್ರತಿದಿನ ಭಾಗವತಮನ್ನು ಓದಬೇಕು, ಪ್ರತಿದಿನ ಭಾಗವತಮನ್ನು ಕೇಳಿಸ್ಕೋಬೇಕು, ಹೆಚ್ಚೆಚ್ಚು ಭಕ್ತರದ್ದು ಸಂಘ ತಗೋಬೇಕು, ಭಗವಂತಂದು ಸೇವೆ ಮಾಡಬೇಕು, ಮತ್ತು ಪ್ರತಿದಿನ ಭಗವಂತಂದು ನಾಮ ಜಪವನ್ನು ಮಾಡಬೇಕು. ಈ ರೀತಿ ನಾವು ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಏರ್ಪಡಿಸ್ಕೊಂಡಾಗ ನಮ್ಮ ಎಲ್ಲ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೋದು. ಎಲ್ಲ ಸಮಸ್ಯೆ ಅಂದರೆ ಜನ ಯೋಚನೆ ಮಾಡ್ತಾರಲ್ಲ, ಹಣ ಇಲ್ಲ, ಹಣ ಸಂಪಾದನೆ ಆಗಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆ ಮನೆ ಕಟ್ಟಿಸ್ಬೇಕು, ಇಲ್ಲ ನನ್ನ ಮಗಳಿಗೆ ಒಳ್ಳೆ ಕೆಲಸ ಸಿಗಬೇಕು, ಒಳ್ಳೆ ಗಂಡು ಸಿಗಬೇಕು, ಇದೆಲ್ಲ ನಿಜವಾದ ಸಮಸ್ಯೆ ಅಲ್ಲ. ನಿಜವಾದ ಸಮಸ್ಯೆ ಅಂದರೆ ಏನು? ಜನ್ಮ, ಮೃತ್ಯು, ಜರ,
ವ್ಯಾಧಿ. ಯಾಕೆಂದರೆ ನಿಜವಾದ ಸಮಸ್ಯೆ ಅಂದರೆ ಅದು ಪ್ರತಿಯೊಬ್ಬರಿಗೂ ಸಮಾನ ಆಗಿರಬೇಕು. ಅದು PM ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ಒಬ್ಬ ಭಿಕ್ಷುಕನವರೆಗೂ ಅದು ಏನಾಗಿರಬೇಕು, ಸಮ ಆಗಿರಬೇಕು. ಅದೇ ನಿಜವಾದ ಸಮಸ್ಯೆ. ಮತ್ತು ಆ ಸಮಸ್ಯೆಗಳು ನಮಗೆ ಇಷ್ಟ ಇಲ್ಲ ಬರೋದಕ್ಕೆ, ಆದರೂ ಅದು ಬಂದೇ ಬರುತ್ತೆ. ಯಾರು ಅದನ್ನು ಏನು ಮಾಡೋಕ್ಕಾಗಲ್ಲ, ತಡೆಯೋದಕ್ಕಾಗಲ್ಲ. ಮತ್ತು ಆ ಸಮಸ್ಯೆಗಳನ್ನು ಯಾರು ಬದಲಾವಣೆ ಮಾಡೋದಕ್ಕೂ ಆಗಲ್ಲ. ಅದು ನಿಜವಾದ ಸಮಸ್ಯೆ. ಆ ನಿಜವಾದ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದರೆ ಏನು ಮಾಡಬೇಕು, ಶಾಸ್ತ್ರಗಳದು ನಾವು ಆಧಾರವನ್ನು ತಗೋಬೇಕು. ಶಾಸ್ತ್ರಗಳಿಗೆ ನಾವು ಅವಲಂಬನೆಯನ್ನು ತಗೋಬೇಕು. ಆ ಶಾಸ್ತ್ರಗಳಿಗೆ ಭಗವಂತನಿಗೆ ನಾವು ಸೇವೆಯನ್ನು ಮಾಡಬೇಕು. ಆವಾಗ ನಾವು ನಮ್ಮ ನಿಜವಾದ ಕಷ್ಟಗಳಿಂದ ಬಿಡುಗಡೆಯನ್ನು ಪಡೆಯೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಇಲ್ಲಿ ಏನು ಯುಧಿಷ್ಠಿರ ಮಹಾರಾಜ್ ನೋಡಿದಾರಲ್ವಾ ಎಲ್ಲ ಅವಲಕ್ಷಣಗಳು. ಆ ಅವಲಕ್ಷಣಗಳು ಯುಧಿಷ್ಠಿರ ಮಹಾರಾಜ್ ಇದ್ದ ಕಾಲದಲ್ಲಿ ಇನ್ನೂ ಸ್ಟಾರ್ಟಿಂಗು ಅವರು ಸ್ವಲ್ಪ ನೋಡ್ತಾ ಇದ್ರು. ಆದರೆ ಈಗ ದ್ವಾಪರ ಯುಗ ಮುಗಿದು 5000 ವರ್ಷಗಳು ಆಗೋಗಿದೆ. ನಾವು ಈಗ ಏನು ಮಾಡ್ತಾ ಇದ್ದೀವಿ, ನಮಗದು ಕಾಮನ್ ಆಗಿಬಿಟ್ಟಿದೆ. ತುಂಬ ನೋಡ್ತಾ ಇದ್ದೀವಿ. ಅದು ಹೀಗೆ ಬಿಡು ಕಲಿಯುಗ ಅಂದರೆ ಹೀಗೆ, ಇಲ್ಲಿ ಈ ಥರನೇ ಇರುತ್ತೆ, ಅದೇ ಕಾಮನ್, ಅದೇ ಕರೆಕ್ಟು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅದರಲ್ಲೇ ನಾವು ಸಹ ನಮ್ಮ ಜೀವನವನ್ನು ಕಳೆದುಬಿಡ್ತೀವಿ. ಇನ್ನೂ 4,32,000 ವರ್ಷ ಕಲಿಯುಗದ ಅವಧಿ. ಅದರಲ್ಲಿ ನಾವು ಇನ್ನೂ 5,000 ವರ್ಷ ಅಷ್ಟೇ ಕಳೆದಿರೋದು. ಹಾಗಾದರೆ ಇನ್ನು ಮುಂದೆ ಎಷ್ಟು ಕಠಿಣ ಆಗ್ತಾ ಹೋಗ್ತಾ ಇರುತ್ತೆ, ಎಷ್ಟು ಕಠಿಣವಾಗಿ ಇರುತ್ತೆ ಜೀವನ. ಸೊ ಆ ಜೀವನದಿಂದ ನಾವು ಮುಕ್ತಿನ ಪಡಿಬೇಕು ಅಂದರೆ ನಾವು ಭಗವಂತಂದು ಭಕ್ತಿಯನ್ನು ಹೆಚ್ಚಾಗಿ ಮಾಡ್ತೀವಿ. ಸೊ ಈ ವಿಚಾರವನ್ನು ನಮಗೆ ಈ ಶ್ಲೋಕದಲ್ಲಿ ನಮಗೆ ಪ್ರಭುಪಾದರು ಭಾವಾರ್ಥದಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಸೊ ಇಲ್ಲಿಗೆ ನಿಲ್ಲಿಸೋಣ. ಶ್ರೀಮದ್ ಭಾಗವತಂ ಕೀ ಜೈ. ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಪ್ರಶ್ನೆಗೆ ನನಗೆ ಉತ್ತರಿಸ್ಲಿಕ್ಕಾದರೆ ಪ್ರಯತ್ನ ಪಡ್ತೀನಿ, ಇಲ್ಲಾಂದರೆ ಹಿರಿಯ ಭಕ್ತರು ಉತ್ತರ ಕೊಡ್ತಾರೆ. ಇವತ್ತಿಂದು ಕ್ಲಾಸಲ್ಲಿ ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಅರ್ಥ ಆಯ್ತಾ ಇವತ್ತಿಂದು ವಿಚಾರ ಕ್ಲಾಸ್? ಸೊ ಸಾರಾಂಶದಲ್ಲಿ ನಮಗೆ ಏನು ತಿಳುವಳಿಕೆ ಕೊಡ್ತಿದ್ದಾರೆ ಅಂದರೆ, ನಮಗೆ ಇಷ್ಟೆಲ್ಲ ಕಷ್ಟ ಬರ್ತಾ ಇದೆ ಅಂದರೆ ಅದಕ್ಕೆ ಮೇಯ್ನ್ ಕಾರಣ ಏನು, ನಾವು ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಮರೆತುಬಿಟ್ಟಿದ್ದೀವಿ. ಸೊ ಭಗವಂತ ಇಲ್ಲ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲದರಲ್ಲೂ ಬದಲಾವಣೆ ಆಗುತ್ತೆ. ಋತುಗಳಲ್ಲಿ ಬದಲಾವಣೆ ಆಗುತ್ತೆ, ಕಾಲದಲ್ಲಿ ಬದಲಾವಣೆ ಆಗುತ್ತೆ, ಮನುಷ್ಯನ ಗುಣದಲ್ಲಿ ಬದಲಾವಣೆ ಆಗುತ್ತೆ, ಮನುಷ್ಯ ಲೋಭಿ ಆಗ್ತಾನೆ, ಎಲ್ಲ ಥರ ತೊಂದರೆಗಳು, ಎಲ್ಲ ಥರ ಸಮಸ್ಯೆಗಳನ್ನು ಅನುಭವಿಸ್ತಾನೆ. ಆದರೆ ಇದೆಲ್ಲದರಿಂದ ಅವನು ಬಿಡುಗಡೆ ಪಡಿಬೇಕು ಅಂದರೆ ಅವನ ಅಜ್ಞಾನ ಹೋಗಬೇಕು. ಅಜ್ಞಾನ ಹೋಗಬೇಕು ಅಂದರೆ ಅವನೇನು ಮಾಡಬೇಕು ಅಂದರೆ ಭಗವಂತನ ಭಕ್ತರ ಶಾಸ್ತ್ರಗಳ ಆಶ್ರಯವನ್ನು ತಗೋಬೇಕು, ಮತ್ತು ಮರ್ತೋಗಿರೋ ತನ್ನ ಸಂಬಂಧವನ್ನು ಭಗವಂತನ ಜೊತೆ ಏರ್ಪಡಿಸ್ಕೋಬೇಕು. ಇಷ್ಟು ವಿಚಾರವನ್ನು ಪ್ರಭುಪಾದರು ನಮಗೆ ಭಾವಾರ್ಥದಲ್ಲಿ ತಿಳುವಳಿಕೆ ಕೊಡ್ತಾರೆ. ಇದರಲ್ಲಿ ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಪ್ರಶ್ನೆ ಇಲ್ಲ ಅಂದರೆ 2 ವಿಚಾರ, ಒಂದು ಎಲ್ಲ ಅರ್ಥ ಆಗಿದೆ ಅಂತ, ಇಲ್ಲಾಂದರೆ ಏನೂ ಅರ್ಥ ಆಗಿಲ್ಲ ಅಂತ. ಪ್ರಭುಪಾದಿಗಳಾಗಿ ಇನ್ನು ನಾವು ಸಂಧಿ ಕಾಲದಲ್ಲಿ ಇದ್ದೀವಿ. ಸಂಧಿ ಕಾಲದಲ್ಲಿ ಈ ಪರಿಸ್ಥಿತಿ ಅಂದರೆ ಇನ್ನು 10,000 ವರ್ಷ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಅದಾದಮೇಲೆ ಕಲಿಯುಗ ಪ್ರಾರಂಭ. ಇವಾಗೇ ನಮ್ಮ ರಾಜಕೀಯದಲ್ಲಿ ನೋಡಿದಾಗ, ನಮ್ಮ ಆಡಳಿತ ಏನು ನಡೀತಾ ಇದೆ ನೋಡಿದಾಗ, ಪ್ರತಿಯೊಬ್ಬ ರಾಜ್ಯನೂ ಸಹ ಸ್ವಾರ್ಥಿನೇ ಆಗಿ ಮಾಡ್ತಾ ಇದ್ದಾರೆ. ಅವರ ಸ್ವಾರ್ಥಕ್ಕಾಗಿ ಅವರ ಸುತ್ತಿನ ಅಪೇಕ್ಷೆ ಇಟ್ಕೊಂಡು ಅವರು ರಾಜ್ಯಾಡಳಿತ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದ ನಮ್ಮ ಜನಕ್ಕೆ ಏನು ಬೇಕು ಅವ್ರ ಸೌಲಭ್ಯಗಳನ್ನ ಅವ್ರು ಯಾವ ರೀತಿ ಕೊಡ್ತಾ ಇಲ್ಲ. ಇಂಥ ಪರಿಸ್ಥಿತಿ ನಮ್ಮ ಯುವಕರು ಇವಾಗ ಕಾಲೇಜ್ಗೆ ಹೋಗ್ಲಿ ನಿಮಗೆ ಅವ್ರ ಹಣ ಸಂಪಾದನೆ ಮಾಡಿ ನಿಮಗೆ ತೃಪ್ತಿನೇ ಕೊಡ್ತಾ ಇದ್ದಾರೆ. ಒಂದಿಷ್ಟು ಉದ್ಯೋಗಕ್ಕೆ ಹೋದ್ರು ಸಹ ಅಲ್ಲೂ ಸಹ ನೀವು 1 ಲಕ್ಷ ಸಂಬಳ ತಗೊಂಡ್ರೆ 10 ಲಕ್ಷ ಸಂಬಳ ತಿಂಗಳು ಖಾಲಿ ಆಗಬೇಕು. ಆ ರೀತಿ ಅವ್ರಿಗೆ ಟ್ರೈನಿಂಗ್ ಮಾಡಿ ಬಿಡ್ತಾ ಇದ್ದಾರೆ. ಈ ಮುಂದೆ ನಾವು ಯಾವ ರೀತಿ ನಾವು ಭೌತಿಕ ಜಗತ್ತಿನಲ್ಲಿ ಇದ್ದುಕೊಂಡು ಭಗವಂತನ ಸೇವೆ ಮಾಡಿ ನಾವು ನಮ್ಮ ಧಾಮ ನಾವು ತಲುಪೋದಕ್ಕೆ ಏನಾದರೂ ಒಂದು ಸಣ್ಣದು ಒಂದು ಯಾವ ರೀತಿ ನಮ್ಮ ಜೀವನ ರೂಪಿಸ್ಕೊಂಡು. ಪ್ರಭು ಕೇಳ್ತಾರೆ, ಮುಂದೆ ಇನ್ನೂ ಹೆಚ್ಚು ಕಠಿಣ ಆಗ್ತಾ ಹೋಗ್ತಾ ಇದೆ ಕಲಿಯುಗ. ಈ ಕಲಿಯುಗದಲ್ಲಿ ಹಾಗಾದರೆ ನಾವು ಹೇಗೆ ಭಕ್ತಿ ಸೇವೆನ ಚೆನ್ನಾಗಿ ಮಾಡಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಒಂದೇ ಮಾರ್ಗ, ನಾವು ಗುರುಗಳಿಗೆ ಸಂಪೂರ್ಣವಾಗಿ ಶರಣಾಗತಿ ತಗೋಬೇಕು. ಕೃಷ್ಣ ಮತ್ತು ಗುರುಗಳ ಕೃಪೆಯಿಂದ ಮಾತ್ರನೇ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಯೋಕ್ಕೆ ಸಾಧ್ಯನೇ ಹೊರತು
ನಾವು ಸ್ವಯಂ ಆಗಿ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾವಾಗ ನಾವು ಗುರುಗಳು ಮತ್ತು ಕೃಷ್ಣಂದು ಕೃಪೆಯನ್ನು ಪಡಿತೀವಿ, ಅವರ ಆದೇಶದ ಪ್ರಕಾರ ನಾವು ಮಾಡ್ತೀವಿ, ಅವರ ಆದೇಶದ ಪ್ರಕಾರ ನಮ್ಮ ಜೀವನವನ್ನು ನಡೆಸ್ತೀವಿ, ಅವ್ರೇನು ನಮ್ಗೆ ಆದೇಶ ಕೊಟ್ಟಿದ್ದಾರೋ ಅದನ್ನು ಕರೆಕ್ಟಾಗಿ ಪರಿಪಾಲನೆ ಮಾಡ್ತೀವಿ, ಆಗ ನಾವೇನು ಮಾಡ್ಬೋದು, ಈ ಸಮಸ್ಯೆಯಿಂದ ಹೊರಗಡೆ ಬಂದು ನಮ್ಮ ಧಾಮಕ್ಕೆ ನಾವು ವಾಪಸ್ಸು ಹೋಗೋದಕ್ಕೆ ಪ್ರಯತ್ನ ಪಡ್ಬೋದು. ಗೊತ್ತಿಲ್ಲ ನಮಗೆ ಎಷ್ಟು ಜನ್ಮ ಆಗುತ್ತೋ, ನಾವು ಇದೇ ಜನ್ಮದಲ್ಲಿ ಎಲ್ಲ ಪೂರ್ತಿಯಾಗಿ ಪರಿಪಾಲನೆ ಮಾಡಿಬಿಟ್ಟು ನಾವು ಭಗವಂತನ ಧಾಮಕ್ಕೆ ಹೋಗ್ತೀವಿ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ. ಆದರೆ ಮಹಾಭಯದಿಂದ ನಾವೇನಾಗ್ತೀವಿ, ಪಾರಾಗ್ತೀವಿ. ಯಾವಾಗ ಗುರುಗಳ ಆಶ್ರಯ, ಭಗವಂತನ ಆಶ್ರಯ ನಾವು ತಗೋತೀವಿ, ನಾವು ಒಂದು ದೊಡ್ಡ ಮಹಾಭಯ. ಅದಕ್ಕೆ ಅಲ್ವಾ ಭಗವದ್ಗೀತೆದು ಎಂಡಿಂಗಲ್ಲಿ ಭಗವಂತ ಅದನ್ನೇ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಾನು ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ಎಲ್ಲ ಪಾಪಗಳಿಂದ ನಾನು ಏನು ಮಾಡ್ತೀನಿ, ನಿನ್ನನ್ನು ಮುಕ್ತನನ್ನಾಗಿ ಮಾಡ್ತೀನಿ, ನೀನು ಭಯ ಬೀಳಬೇಡ. ನಾವು ಭಗವಂತನಿಗೆ ಗುರುಗಳಿಗೆ ಶರಣಾಗತಿ ತಗೊಂಡ್ರೆ ಅಟ್ಲೀಸ್ಟ್ ಮುಂದಿನ ಜನ್ಮ ಪ್ರಾಣಿ ವರ್ಗಕ್ಕೆ ಹೋಗೋದಕ್ಕಾದರೂ ನಾವೇನು ಮಾಡ್ಬೋದು, ಅದನ್ನು ತಪ್ಪಿಸ್ಬೋದು. ಮತ್ತು ಮುಂದಿನ ಜನ್ಮ ನಾವಿವಾಗ ಅದಕ್ಕೆ 6ನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾರೆ, ನೀನು ಭಕ್ತಿ ಸೇವೆ ಮಾಡ್ತಾ ಇರೋರು ಅಕಸ್ಮಾತಾಗಿ ಏನಾದರೂ ಅವರು ಅರ್ಧದಲ್ಲೇ ನಿಲ್ಲಿಸ್ಬಿಟ್ರೆ ಮುಂದೆ ಅವ್ರ ಗತಿ ಏನು, ಆಕಾಶದಲ್ಲಿ ತುಂಡಾಗಿರೋ ಮೋಡದ ಥರ ಅವ್ರು ಚೆದರೋಗ್ತಾರ ಅಂತ. ಅದಕ್ಕೆ ಭಗವಂತ ಇಲ್ಲ, ನನ್ನ ಭಕ್ತ ಯಾವತ್ತೂ ಏನಾಗಲ್ಲ, ನಾಶ ಆಗಲ್ಲ, ನಾನು ಅವನ್ನ ಮಹಾಭಯದಿಂದ ಕಾಪಾಡ್ತೀನಿ. ಅವನು ಮುಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಎಲ್ಲಿಂದ ಭಕ್ತಿ ಸೇವೆ ನಿಲ್ಲಿಸಿದ್ನೋ ಅಲ್ಲಿಂದ ನಾನು ಏನು ಮಾಡ್ತೀನಿ, ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ. ಆದರೆ ನಾವು ಅಲ್ಲಿವರೆಗೂ ಚಾನ್ಸ್ ತೊಗೋಬಾರ್ದು, ಅಲ್ಲಿವರೆಗೂ ನಾವು ಅವಕಾಶ ತಗೋಬಾರ್ದು. ನಾವು ಸಾಧ್ಯ ಆದಷ್ಟು ನಮ್ಮ ಗುರುಗಳ ಆದೇಶವನ್ನು ಪಾಲನೆ ಮಾಡ್ತಾ, ಭಗವಂತಂದು ಸೇವೆಯನ್ನು ಮಾಡ್ತಾ, ನಾವು ಈ ಜನ್ಮದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಭಕ್ತಿ ಸೇವೆಯನ್ನು ಮಾಡಿ ನಾವು ನಮ್ಮ ಮನೆಗೆ ವಾಪಸ್ ಹೋಗೋದಕ್ಕೆ ಪ್ರಯತ್ನ ಪಡಬೇಕು. ನಾವು ಮಾಡಬೇಕು, ಮತ್ತು ಬೇರೆಯವರಿಗೂ ಸಹ ಅದನ್ನು ಮಾಡೋವಂಥ ಪ್ರೇರೇಪಣೆ ಕೊಡಬೇಕು. ಸಾಮಾನ್ಯವಾಗಿ ಕಲಿಯುಗದಲ್ಲಿ ಎಲ್ಲರೂ ಒಪ್ಪೋದು ತುಂಬ ಕಷ್ಟ. ಬೇಕಾದಷ್ಟು ಆಕರ್ಷಣೆ ಮಾಡುವಂತಹ ವಿಚಾರಗಳು ಕಲಿಯುಗದಲ್ಲಿ, ನೀವು ಹೇಳಿದ ಥರ 1 ಲಕ್ಷ ಸಂಬಳ ತೊಗೊಂಡ್ರೆ ಅದನ್ನು ಆ ತಿಂಗಳಲ್ಲೇ ಖರ್ಚು ಮಾಡೋಕ್ಕೆ ಬೇಕಾದಷ್ಟು ಮಾಲ್ಗಳಿದೆ, ಬೇಕಾದಷ್ಟು ವಿಚಾರಗಳಿದೆ, ಅದು ಆವಾಗಲೇ ಖರ್ಚು ಮಾಡಿಬಿಡ್ತಾರೆ. ಆ ರೀತಿ ಬೇಕಾದಷ್ಟು ಆಕರ್ಷಣೆಗಳಿದೆ ಸೆಳೆಯೋವಂಥದ್ದು. ಆದರೆ ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು. ಯಾವಾಗ ಗುರುಗಳ ಕೃಪೆ, ಕೃಷ್ಣನ ಕೃಪೆ ಅವ್ರ ಮೇಲಾಗುತ್ತೋ ಖಂಡಿತ ಅವರು ಬಂದೇ ಬರ್ತಾರೆ. ಅದಕ್ಕೆ ಒಂದು ಸಲ ಭಗವಂತನ ನಾಮ ತೊಗೊಂಡ್ರು ಅವ್ರ ಜೀವನದಲ್ಲಿ ಅದೇನಾಗಲ್ಲ, ನಷ್ಟ ಆಗಲ್ಲ. ನಾವು ಆದಷ್ಟು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು. ಅದನ್ನು ಯುವಕರಿಗೆ ತುಂಬ ಇಂಪಾರ್ಟೆಂಟು. ನಾವು ಅವ್ರಿಗೆ ಪ್ರಚಾರ ಮಾಡಬೇಕು, ಅವ್ರನ್ನ ಆದಷ್ಟು ಭಕ್ತಿ ಸೇವೆಗೆ ಕರ್ಕೊಬರ್ಬೇಕು. ಮತ್ತು ನಾವು ಚೆನ್ನಾಗಿ ನಮ್ಮ ಭಕ್ತಿ ಸೇವೆಯಲ್ಲಿ ದೃಢತೆಯಿಂದ ಗುರುಗಳ ಆದೇಶವನ್ನು ಪಾಲನೆ ಮಾಡ್ತಾ, ಅದಕ್ಕೆ ದೀಕ್ಷಾ ಸಮಯದಲ್ಲಿ ಹೇಳ್ತಾರಲ್ವ, ದೀಕ್ಷೆ ತಗೊಳ್ಳೋದು ಏನಪ್ಪ ಅಂದರೆ ನಮ್ಮ ಸ್ವಾತಂತ್ರ್ಯವನ್ನು ನಾವು ಗುರುಗಳಿಗೆ ಅರ್ಪಣೆ ಮಾಡೋದು. ನಮ್ಮದೇನೂ ಇಲ್ಲ, ನೀವು ಹೇಗೆ ಆದೇಶ ಕೊಡ್ತೀರೋ ನಾವು ಆ ಪ್ರಕಾರ ಏನು ಮಾಡ್ತೀವಿ, ನಮ್ಮ ಜೀವನವನ್ನು ಮಾಡಿಕೊಂಡು ಭಗವಂತನ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಅದೇ ದೀಕ್ಷೆ. ದೀಕ್ಷೆ ಅಂದರೆ ನಮ್ಮ ಸ್ವಾತಂತ್ರ್ಯವನ್ನು ನಾವು ಗುರುಗಳಿಗೆ ಅರ್ಪಣೆ ಮಾಡಿಬಿಡ್ತಾ ಇದ್ವಿ. ನಮ್ಮದೇನು ಸಪ್ರೇಟಾಗಿ ಏನೂ ಇಲ್ಲ, ನಾನು ನನ್ನಿಷ್ಟ ಬಂದಂಗೆ ಜೀವನ ಮಾಡ್ತೀನಿ, ಇಲ್ಲ, ನೀವು ಯಾವ ರೀತಿ ನಮ್ಗೆ ಆದೇಶ ಕೊಡ್ತೀರೋ ನಾವು ಆ ಪ್ರಕಾರ ಜೀವನ ಮಾಡಿಕೊಂಡು ಹೋಗ್ತೀವಿ. ಮುಂದೆ ಕಠಿಣನೇ ಆಗ್ತಾ ಇರುತ್ತೆ. 12ನೇ ಸ್ಕಂದದಲ್ಲಂತೂ ತುಂಬಾ ವರ್ಣನೆ ಮಾಡ್ತಾರೆ. ಮನುಷ್ಯ ಏನಾಗ್ತಾನೆ ಅಂದರೆ, ತುಂಬೆ ಗಿಡ ತುಂಬ ಚಿಕ್ಕದಲ್ವಾ, ಆ ತುಂಬೆ ಗಿಡಕ್ಕೆ ಏಣಿ ಹಾಕ್ಕೊಂಡು ಹತ್ತಾರಂತೆ. ಮತ್ತು ಆಹಾರ ಇಲ್ದಿರೋ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಸಾಯಿಸಿ ತಿಂತಾರಂತೆ. ಆ ರೀತಿ ಕಠಿಣವಾದಂತಹ ಪರಿಸ್ಥಿತಿ ಬರುತ್ತೆ. ಆದರೆ ಆ ಪರಿಸ್ಥಿತಿ ಬರೋ ಅಷ್ಟರೊಳಗಡೆ ನಮಗೆ ಒಂದು ಸುವರ್ಣ ಅವಕಾಶ ಭಗವಂತ ಕೊಟ್ಟಿದ್ದಾರೆ. 10,000 ವರ್ಷಗಳು. ಏನು, ಕೃಷ್ಣ ಪ್ರಜ್ಞಾ ಚಳುವಳಿ. ಈ ಕೃಷ್ಣ ಪ್ರಜ್ಞಾ ಚಳುವಳಿನಲ್ಲಿ ನಾವು ಹೆಚ್ಚಾಗಿ ತೊಡಗಿಸ್ಕೊಂಡು ಭಗವಂತನದು ಸೇವೆಯನ್ನು ಮಾಡ್ತಾ, ಗುರುಗಳ ಆದೇಶವನ್ನು ಪಾಲಿಸ್ತಾ ನಮ್ಮ ಮನೆಗೆ ನಾವು ವಾಪಸ್ ಹೋಗ್ಬೋದು. ಆವಾಗ ನಾವು ಮುಂದೆ ಬರೋ ಈ ಕಠಿಣವಾದ ಪರಿಸ್ಥಿತಿಯಿಂದ ಪಾರಾಗ್ಬೋದು. ಇದಕ್ಕೆ ಏನಾದ್ರು ಆ್ಯಡ್ ಮಾಡ್ಬೋದು? ಹರೇ ಕೃಷ್ಣ. ಪ್ರಭುದು ಪ್ರಶ್ನೆಗೆ ಉತ್ತರ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಸಂಕೀರ್ತನ ಯಜ್ಞ ಅಂದರೆ ನಾವೇನು ಭಗವಂತನ ನಾಮ ಜಪ ಮಾಡ್ತಾ ಇದ್ದೀವಲ್ಲ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ನಾವೇ ಕುತ್ಕೊಂಡು ಮನೆಯಲ್ಲಿ ಜಪ ಮಾಡಿದ್ರೆ ಅದು ಜಪ. ಆದರೆ ಎಲ್ಲರ ಜೊತೆ ಸೇರಿಕೊಂಡು ನಾವು ಯಾವಾಗ ಕೀರ್ತನೆ ಮಾಡ್ತೀವಿ, ಇವಾಗ ಇಲ್ಲಿ ನೀವು ಬಂದಿದ್ದೀರಾ, ಇಲ್ಲಿ ಕುತ್ಕೊಂಡು ಭಗವಂತನ ನಾಮವನ್ನು ಕೀರ್ತನೆ ಮಾಡ್ತೀವಿ, ಭಗವಂತನಿಗೆ ಆರತಿ ಮಾಡ್ತೀವಿ, ಎಲ್ಲರ ಜೊತೆ ಹಾಡ್ತೀವಿ, ಅದು ಸಂಕೀರ್ತನ ಯಜ್ಞ.
ಕಲಿಯುಗದಲ್ಲಿ ಬೇರೆ ಯಾವ ಯಜ್ಞನೂ ಯಶಸ್ವಿಯಾಗಿ ನಡೆಯಲ್ಲ. ಯಾಕೆಂದರೆ ಆ ಥರ ಬ್ರಾಹ್ಮಣರು ಇಲ್ಲ. ಹಿಂದೆ ಎಲ್ಲ ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ ಏನು ಮಾಡ್ತಿದ್ರು ಅಂದರೆ ಯಜ್ಞ ಯಾಗಾದಿಗಳಿಂದನೇ ಭಗವಂತನ ತೃಪ್ತಿಪಡಿಸ್ತಾ ಇದ್ರು. ಆ ಥರ ಯಜ್ಞವನ್ನು ಯಾರು ದಶರಥ ಮಹಾರಾಜ್ ಮಾಡಿದ್ರು, ಅಶ್ವಮೇಧ ಯಜ್ಞ ಎಲ್ಲ ಮಾಡ್ತಾಯಿದ್ರು. ಅವಾಗ ಆ ರೀತಿ ಇತ್ತು. ಯಜ್ಞ ಪರಿಪೂರ್ಣ ಆಗಿದೆಯಪ್ಪ ಅಂದರೆ ಹೇಗೆ ಅಂದರೆ ಆ ಯಜ್ಞದ ಕುಂಡದಲ್ಲಿ ಒಂದು ಕುದುರೆಯನ್ನು ಏನು ಕಳಿಸಿರ್ತಾರಲ್ಲ, ಆ ಕುದುರೆಯನ್ನು ಬಲಿಯಾಗಿ ಕೊಟ್ಟಾಗ ಅದು ದಿವ್ಯ ಶರೀರವನ್ನು ತಗೊಂಡು ವಾಪಸ್ ಭಗವಂತನ ಧಾಮಕ್ಕೆ ಹೋಗ್ತಿತ್ತು. ಆವಾಗ ಯಜ್ಞ ಕಂಪ್ಲೀಟ್ ಆಗಿದೆ, ಕರೆಕ್ಟಾಗಿ ಮಾಡಿದ್ದಾರೆ ಅಂತ. ಆದರೆ ಈಗ ಯಾರು ಆ ರೀತಿ ಬ್ರಾಹ್ಮಣರು ಇಲ್ಲ, ಆ ರೀತಿ ಯಜ್ಞ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವೂ ಇಲ್ಲ. ಯಜ್ಞ ಮಾಡೋದು ಅಂದರೆ ಸಾಮಾನ್ಯವಾದ ವಿಚಾರ ಅಲ್ಲವೇ ಅಲ್ಲ. ಎಷ್ಟು ಹಣ ಬೇಕು, ಐಶ್ವರ್ಯ ಬೇಕು, ಫೆಸಿಲಿಟಿ ಬೇಕು, ಪ್ರತಿಯೊಂದು ಬೇಕು, ಅದು ಸಾಧ್ಯ ಇಲ್ಲ. ಅದಕ್ಕೇ ಚೈತನ್ಯ ಮಹಾಪ್ರಭುಗಳು ಅಂದರೆ ಸ್ವಯಂ ಕೃಷ್ಣ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುವಾಗಿ ಅವತಾರ ತಗೊಂಡಿದ್ದಾರೆ. ಅವರು ನಮಗೆ ಏನು ಮಾಡ್ತಾ ಇದ್ದಾರೆ, ಈ ಸಂಕೀರ್ತನ ಯಜ್ಞವನ್ನು ಕೊಟ್ಟಿದ್ದಾರೆ. ನೀವು ಈ ಸಂಕೀರ್ತನ ಯಜ್ಞ ಮಾಡಿ ನೀವು ಹಿಂದೆ 3 ಯುಗದಲ್ಲಿ ಏನು ತಪಸ್ಸು, ಯಜ್ಞಾಚರಣೆಗಳು ಮತ್ತು ವಿಗ್ರಹ ಆರಾಧನೆ, ಇದರಿಂದ ಎಲ್ಲ ಏನು ಫಲ ಸಿಗುತ್ತೋ ಅದು ನಿಮಗೆ ಭಗವಂತಂದು ನಾಮ ಜಪ ಮಾಡೋದ್ರಿಂದ, ಭಗವಂತಂದು ನಾಮ ಕೀರ್ತನೆ ಮಾಡೋದ್ರಿಂದ ನಿಮಗೆ ಸಿಗುತ್ತೆ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಹಾಂ, ಪ್ರತಿದಿನ ಬೆಳಗ್ಗೆ ಝೂಮ್ ಕ್ಲಾಸಲ್ಲಿ ಎಲ್ಲರೂ ಜಾಯ್ನ್ ಆಗ್ತಾರೆ. ಜಪ ನಡೆಯುತ್ತೆ ಮಾತಾಜಿ ಬೆಳಗ್ಗೆ 5ರಿಂದ 7 ಗಂಟೆವರೆಗೂ. ಬೇಕಾದ್ರೆ ನೀವು ರಿಜಿಸ್ಟರ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಇಲ್ಲಿಗೆ ನಿಲ್ಲಿಸೋಣ. ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಲ ಗುರುದೇವ ಕಿ